गुरुब्रह्मा गुरुविष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणि नमोस्तुते। श्री गुरुभ्यो नमः। हरि ಓಂ। ನಮಸ್ತೆ ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ಸಹ ನಮ್ಮ ಚಾನೆಲ್ನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಈ ದಿನ ನಿಮಗೆ ಭಗವಂತ ಒಳ್ಳೆಯ ಆರೋಗ್ಯ, ಆಯುಷ್ಯ ಹಾಗೂ ಒಳ್ಳೆಯ ಭಾಗ್ಯವನ್ನು, ಐಶ್ವರ್ಯವನ್ನು, ಯೋಗ ಭಾಗ್ಯಗಳನ್ನು ಭಗವಂತ ಅನುಗ್ರಹಿಸಲಿ ಎಂದು ದೇವರ ಭಗವಂತನ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ, ಈ ದಿನದ ದ್ವಾದಶ ರಾಶಿಗಳ ಫಲ ಹೇಗಿರಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಈ ದಿನದ ಪಂಚಾಂಗ ಶ್ರವಣ. ಈ ದಿನ 23 ಜುಲೈ 2026 ಗುರುವಾರ. ಈ ದಿನ ಶ್ರೀ ಪರಾಭವ ನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲ ಪಕ್ಷ ಹಾಗೂ ಸೂರ್ಯೋದಯ ಬೆಳಗ್ಗೆ 5:56, ಸೂರ್ಯಾಸ್ತ ಸಂಜೆ 6:48. ಇನ್ನು ಈ ದಿನದ ನವಮಿ ತಿಥಿ, ವಿಶಾಖ ನಕ್ಷತ್ರ, ಶುಭ ಯೋಗ, ಕೌಲಭಕರಣ ಇರತಕ್ಕಂಥ ದಿನ. ಈ ದಿನದ ದುರ್ಮುಹೂರ್ತ ಬೆಳಗ್ಗೆ 10:14 11:05 ಈ ದಿನದ ರಾಹುಕಾಲ ಮಧ್ಯಾಹ್ನ 1:59 3:35 ಯಮಗಂಡ ಕಾಲ ಬೆಳಗ್ಗೆ 5:56 7:32 ಗುಳಿಕ ಕಾಲ ಬೆಳಗ್ಗೆ 9 ಗಂಟೆಯಿಂದ ಬೆಳಗ್ಗೆ 10:46 ಇನ್ನು ಈ ದಿನದ ಬ್ರಹ್ಮ ಮುಹೂರ್ತ ಬೆಳಗ್ಗೆ 4:20 5:08 ಇನ್ನು ಅಮೃತ ಕಾಲ ಮಧ್ಯಾಹ್ನ 3:55 5:41 ಅಮೃತ ಕಾಲ ಇರತಕ್ಕಂಥ ಸಮಯ. ಅಭಿಜಿತ್ ಲಗ್ನದ ಮುಹೂರ್ತ ಮಧ್ಯಾಹ್ನ 11:56 ಮಧ್ಯಾಹ್ನ 12:48 ಅಭಿಜಿತ್ ಲಗ್ನ ಮುಹೂರ್ತವಿರತಕ್ಕಂಥ ದಿನ. ಸ್ನೇಹಿತರೆ, ಇವಿಷ್ಟು ಈ ದಿನದ ಪಂಚಾಂಗ ಶ್ರವಣ. ಇನ್ನು ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಗುರುವಾರದ ದಿನವಾದ ಇಂದು ಮೇಷರಾಶಿಯವರಿಗೆ ಅತ್ಯಂತ ಪವಿತ್ರ, ಆಶಾದಾಯಕ ಮತ್ತು ಭಾಗ್ಯದಾಯಕ ಫಲಗಳು ಲಭಿಸಲಿವೆ. ರಾಶಿಯಾಧಿಪತಿ ಮಂಗಳನ ಜೊತೆಗೆ ಗುರುಗ್ರಹದ ದಿವ್ಯ ಅನುಗ್ರಹವು ನಿಮ್ಮ ಆತ್ಮವಿಶ್ವಾಸವನ್ನು ಇಮ್ಮಡಿಗೊಳಿಸಲಿದೆ. ದೀರ್ಘಕಾಲದಿಂದ ಬಾಕಿ ಉಳಿದಿದ್ದಂತಹ ಕೆಲಸ ಕಾರ್ಯಗಳು ಬೇಗನೆ ಮುಗಿಯಲಿದೆ ಹಾಗೂ ಹಿರಿಯರ ಒಂದು ಬೆಂಬಲವು ನಿಮಗೆ ಪ್ರಾಪ್ತಿಯಾಗಲಿದೆ. ಆಧ್ಯಾತ್ಮಿಕ ಪ್ರಯಾಣಗಳು ಇಂದು ಲೀಲಾಜಾಲವಾಗಿ ನೆರವೇರಲಿದೆ. ವಿಶೇಷವಾಗಿ ಸಮಾಜದಲ್ಲಿ ಗೌರವ ಪ್ರತಿಷ್ಠೆಗಳು ವೃದ್ಧಿಯಾಗುವಂತಹ ದಿನ. ಉದ್ಯೋಗದಲ್ಲಿ ಹಿರಿಯರ, ಅಧಿಕಾರಿಗಳ ಹಾಗೂ ಮಾರ್ಗದರ್ಶಕರಿಂದ ಸಂಪೂರ್ಣ ಬೆಂಬಲಗಳು ದೊರೆಯುವಂತಹ ದಿನ. ನಿಮ್ಮ ನಾಯಕತ್ವದ ಗುಣಕ್ಕೆ ಮತ್ತು ಹೊಸ ಆಲೋಚನೆಗಳಿಗೆ ಗೌರವ ಸಿಗುವಂತಹ ದಿನ. ಪ್ರಮೋಷನ್ ಅಥವಾ ಹೊಸ ಜವಾಬ್ದಾರಿಗಳು ಹುಡುಕಿಕೊಂಡು ಬರುವಂತಹ ಯೋಗವಿದೆ. ವ್ಯಾಪಾರಿಗಳಿಗೆ ಉದ್ಯಮದಲ್ಲಿ ಪ್ರಗತಿದಾಯಕ ವಾತಾವರಣವಿರಲಿದೆ. ಶಿಕ್ಷಣ ಸಂಸ್ಥೆಗಳು, ಚಿನ್ನ, ಬೆಳ್ಳಿ, ಧಾರ್ಮಿಕ ಗ್ರಂಥಗಳು ಹಾಗೂ ಬ್ಯಾಂಕಿಂಗ್ ಮತ್ತು ಕನ್ಸಲ್ಟೆನ್ಸಿ ರಂಗದಲ್ಲಿ ಇರತಕ್ಕಂಥ ವ್ಯಾಪಾರಿಗಳಿಗೆ ಆಕರ್ಷಕ ಲಾಭ ದೊರೆಯುವಂಥ ದಿನ. ಹೊಸ ಬಂಡವಾಳ ಹೂಡಿಕೆಗೆ ಗುರುಬಲದ ಒಂದು ಒಳ್ಳೆಯ ಬೆಂಬಲವಿದೆ. ಆರ್ಥಿಕ ಪರಿಸ್ಥಿತಿ ಅತ್ಯಂತ ಭದ್ರವಾಗಿರತಕ್ಕಂಥ ದಿನ. ಧನಾಗಮನ ಹೆಚ್ಚಾಗಲಿದ್ದು ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯಲು ದಾರಿಗಳು ತೆರೆದುಕೊಳ್ಳಲಿದೆ. ದೀರ್ಘಕಾಲದ ಹೂಡಿಕೆಗಳಿಗೆ ಇಂದು ಹಣ ವಿನಿಯೋಗಿಸುವುದು ಅತ್ಯಂತ ಶುಭ ಕೊಡಲಿದೆ. ಧಾರ್ಮಿಕ ಮತ್ತು ಪೂಜಾ ಕಾರ್ಯಕ್ರಮಗಳಿಗಾಗಿ ಸದುಪಯೋಗಕ್ಕಾಗಿ ಧನ ವ್ಯಯವಾಗಲಿದೆ. ಕುಟುಂಬದಲ್ಲಿ ಮಂಗಳಕರ ಮತ್ತು ಪವಿತ್ರ ವಾತಾವರಣ ಇರಲಿದೆ. ಮನೆಯ ಹಿರಿಯರ ಮತ್ತು ಗುರುಗಳ ಆಶೀರ್ವಾದ ನಿಮ್ಮ ಮೇಲಿರುವಂತಹ ದಿನ. ಒಡ ಹುಟ್ಟಿದವರೊಂದಿಗಿನ ಬಾಂಧವ್ಯ ಗಟ್ಟಿಯಾಗಲಿದೆ. ಸಂಗಾತಿಯೊಂದಿಗೆ ಸುಂದರ ಬಾಂಧವ್ಯ ಇರಲಿದ್ದು ದಾಂಪತ್ಯದಲ್ಲಿ ಸೌಹಾರ್ದತೆ ನೆಲೆಸುವಂತಹ ದಿನ. ಆರೋಗ್ಯವು ಅತ್ಯುತ್ತಮವಾಗಿದ್ದು ಮನಸ್ಸಿನಲ್ಲಿ ಸಾತ್ವಿಕ ಆಲೋಚನೆಗಳು ಮತ್ತು ದೈಹಿಕವಾಗಿ ಹೊಸ ಚೈತನ್ಯ ಇರಲಿದೆ. ಹಳೆಯ ಕಾಯಿಲೆಗಳಿಂದ ಬಳಲುತ್ತಿದ್ದವರಿಗೆ ಸುಧಾರಣೆ ಕಂಡುಬರಲಿದೆ.
ಆದರೂ ಕಾಲೋಚಿತ ಆಹಾರ ವ್ಯತ್ಯಾಸಗಳಿಂದ ಸಣ್ಣ ಪ್ರಮಾಣದ ಪಿತ್ತ ಅಥವಾ ಉಷ್ಣತೆಯ ತೊಂದರೆ ಬಾರದಂತೆ ಆದಷ್ಟು ಎಚ್ಚರ ಮಾಡಿಕೊಳ್ಳಿ. ಕೃಷಿಕರಿಗೆ ಇಂದು ದಿನವು ಸಕಾರಾತ್ಮಕ ಫಲಗಳನ್ನು ನೀಡಲಿದೆ. ಸಾಂಪ್ರದಾಯಿಕ ಬೆಳೆಗಳು ಹಾಗೂ ಧಾನ್ಯ ಬೆಳೆಯುವ ರೈತರಿಗೆ ಮಾರುಕಟ್ಟೆಯಲ್ಲಿ ಸೂಕ್ತ ಬೆಲೆ ನಿಗದಿಯಾಗಲಿದೆ. ಕೃಷಿ ಭೂಮಿ ಖರೀದಿ ಅಥವಾ ಜಮೀನಿನ ನೀರಾವರಿ ಯೋಜನೆಗಳಿಗೆ ಉತ್ತಮ ಒಂದು ಶುಭ ವಾರ್ತೆಗಳನ್ನು ಕೇಳುವಂತಹ ದಿನ. ವಿದ್ಯಾರ್ಥಿಗಳಿಗೆ ಇಂದು ಗುರುಬಲವಿರುವುದರಿಂದ ಅತ್ಯಂತ ಯಶಸ್ವಿದಾಯಕ ದಿನ. ಗ್ರಹಣ ಶಕ್ತಿ, ಸ್ಮರಣ ಶಕ್ತಿ ಮತ್ತು ಏಕಾಗ್ರತೆ ಹೆಚ್ಚಾಗಲಿದೆ. ಉನ್ನತ ಶಿಕ್ಷಣ, ಕಾನೂನು ಸಂಶೋಧನೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡುವಂಥ ವಿದ್ಯಾರ್ಥಿಗಳಿಗೆ ಉತ್ತಮ ಪ್ರಗತಿ ಕಾಣುವಂಥ ದಿನ. ಇಂದು ಅತಿಯಾದ ಆತ್ಮವಿಶ್ವಾಸದಿಂದ ಹಿರಿಯರ ಮಾತನ್ನು ನಿರ್ಲಕ್ಷಿಸದೇ ಇರುವುದು ಒಳ್ಳೆಯದು. ಈ ದಿನ ಗುರುವಾರವಾದ್ದರಿಂದ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಹಾಗೂ ದತ್ತಾತ್ರೇಯ ಸ್ವಾಮಿ ಆರಾಧನೆಯನ್ನು ಮಾಡಿಕೊಳ್ಳಿ. ಇನ್ನು ಈ ದಿನ ವಿಶೇಷವಾಗಿ ನಿಮ್ಮ ಶುಭ ಸಂಖ್ಯೆ 9, ಶುಭ ಬಣ್ಣ ಹಳದಿ ಬಣ್ಣ, ಶುಭ ಮಂತ್ರ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂಬ ಮಂತ್ರವನ್ನು ಜಪ ಮಾಡಿಕೊಳ್ಳಿ, ಶುಭವಾಗಲಿ. ಇನ್ನು ವೃಷಭ ರಾಶಿಯವರಿಗೆ ಇಂದು ಗುರುವಾರದ ಗ್ರಹಗತಿಗಳು ಉತ್ತಮ ಫಲಗಳನ್ನು ತಂದುಕೊಡಲಿದೆ. ರಾಶಿಯಾಧಿಪತಿ ಶುಕ್ರನಿಗೆ ಗುರು ದೃಷ್ಟಿ ಬೀರುವುದರಿಂದ ಕೌಟುಂಬಿಕ ಸುಖ ಮತ್ತು ಆರ್ಥಿಕ ಪ್ರಗತಿ ಹೆಚ್ಚಾಗುವಂಥ ದಿನ. ದೀರ್ಘಕಾಲದಿಂದ ಬಾಕಿ ಉಳಿದಿದ್ದಂತಹ ಕೆಲಸಗಳು ಚೇತರಿಕೆ ಕಾಣಲಿದೆ. ವಾಗ್ಬಲ ಹೆಚ್ಚಾಗಲಿದ್ದು ನಿಮ್ಮ ಸೌಮ್ಯ ಮಾತುಗಳಿಂದ ಇತರರನ್ನು ಸುಲಭವಾಗಿ ಆಕರ್ಷಿಸಲಿದ್ದೀರಿ. ಹಣಕಾಸಿನ ನಿರ್ವಹಣೆಯಲ್ಲಿ ಸ್ಪಷ್ಟತೆ ಇರಲಿದ್ದು ಮನಸ್ಸಿಗೆ ತೃಪ್ತಿ ಸಿಗಲಿದೆ. ಉದ್ಯೋಗಿಗಳು ಈ ದಿನ ಕಚೇರಿಯಲ್ಲಿ ನಿಮ್ಮ ವಾತಾವರಣವು ಶಾಂತಿಯುತವಾಗಿರಲಿದೆ. ನಿಮ್ಮ ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ಪೂರ್ಣಗೊಳಿಸಿ ಮೇಲಧಿಕಾರಿಗಳ ಮೆಚ್ಚುಗೆಯನ್ನು ಪಡೆದುಕೊಳ್ಳುವಂಥ ದಿನ. ಕಲೆ, ಫ್ಯಾಷನ್, ಸೌಂದರ್ಯವರ್ಧಕ ಹಾಗೂ ಬ್ಯಾಂಕಿಂಗ್ ಮತ್ತು ಹಣಕಾಸು ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ವಿಶೇಷ ಮನ್ನಣೆಗಳು ಸಿಗುವಂಥ ದಿನ. ವ್ಯಾಪಾರಿಗಳಿಗೆ ವ್ಯವಹಾರದಲ್ಲಿ ಸ್ಥಿರವಾದಂತಹ ಪ್ರಗತಿ ಕಂಡುಬರಲಿದೆ. ಆಭರಣ, ಬಟ್ಟೆ ವ್ಯಾಪಾರ, ಹೋಟೆಲ್ ಉದ್ಯಮ ಹಾಗೂ ದಿನಸಿ ವ್ಯಾಪಾರಿಗಳಿಗೆ ಉತ್ತಮ ಲಾಭ ದೊರೆಯುವಂಥ ದಿನ. ಹೂಡಿಕೆಗಳಿಗೆ ಸೂಕ್ತ ಯೋಜನೆಗಳನ್ನು ರೂಪಿಸಲು ಇಂದು ಉತ್ತಮ ದಿನ. ಆರ್ಥಿಕವಾಗಿ ಇಂದು ಅನುಕೂಲಕರವಾದಂಥ ದಿನ. ಆದಾಯದ ಹರಿವು ಉತ್ತಮವಾಗಿರಲಿದೆ. ಕುಟುಂಬದ ಅಗತ್ಯಗಳಿಗಾಗಿ ಅಥವಾ ಆಭರಣಗಳ ಖರೀದಿಗಾಗಿ ಹಣ ವ್ಯಯವಾಗಬಹುದು. ಹಳೆಯ ಹೂಡಿಕೆಗಳಿಂದ ಒಳ್ಳೆಯ ಒಂದು ರಿಟರ್ನ್ಸ್ ಸಿಗುವಂಥ ಲಕ್ಷಣಗಳಿದೆ. ಹಣಕಾಸಿನ ಉಳಿತಾಯದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಿ. ಕುಟುಂಬದಲ್ಲಿ ಸಂತೋಷ ಮತ್ತು ಸಾಮರಸ್ಯ ಇರಲಿದೆ. ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಅಥವಾ ಕೌಟುಂಬಿಕ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವ ಯೋಗವಿದೆ. ಸಂಗಾತಿಯೊಂದಿಗೆ ಸೌಹಾರ್ದಯುತ ಬಾಂಧವ್ಯವಿರಲಿದ್ದು ಅವರ ಸಂಪೂರ್ಣ ಬೆಂಬಲ ನಿಮಗೆ ಸಿಗಲಿದೆ. ಪ್ರೇಮಿಗಳಿಗೆ ದಿನವು ಮಧುರವಾಗಿರಲಿದೆ. ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿದ್ದು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಪ್ರಸನ್ನತೆ ಇರುವಂಥ ದಿನ. ಆದರೂ ಸಿಹಿ ಪದಾರ್ಥಗಳು ಹಾಗೂ ಎಣ್ಣೆಯುಕ್ತ ಆಹಾರದ ಅತಿಯಾದ ಸೇವನೆಯಿಂದ ಹೊಟ್ಟೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಕಿರಿಕಿರಿ ಉಂಟಾಗಬಹುದು. ಆಹಾರದ ಬಗ್ಗೆ ಎಚ್ಚರಿಕೆ ಇರಲಿ. ಕೃಷಿಕರಿಗೆ ಇಂದಿನ ದಿನವು ಲಾಭದಾಯಕವಾಗಲಿದೆ. ಹೂವು, ಹಣ್ಣು ಹಾಗೂ ವಾಣಿಜ್ಯ ಬೆಳೆಗಳನ್ನು ಬೆಳೆಯುವ ರೈತರಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ದೊರೆಯುವಂಥ ದಿನ. ಕೃಷಿ ಉಪಕರಣಗಳ ಖರೀದಿ ಅಥವಾ ಭೂಮಿಯ ಅಭಿವೃದ್ಧಿಗೆ ಹಣ ವಿನಿಯೋಗವಾಗುವಂಥ ದಿನ. ವಿದ್ಯಾರ್ಥಿಗಳಿಗೆ ಇಂದು ಓದಿನಲ್ಲಿ ಉತ್ತಮ ಆಸಕ್ತಿ ಮೂಡಲಿದೆ. ಕಲಾತ್ಮಕ, ವಾಣಿಜ್ಯ ಮತ್ತು ಡಿಸೈನಿಂಗ್ ಕ್ಷೇತ್ರದಲ್ಲಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಸೃಜನಶೀಲ ಆಲೋಚನೆಗಳು ಯಶಸ್ವಿ ತಂದುಕೊಡಲಿದೆ. ಶಿಕ್ಷಕರಿಂದ ಸೂಕ್ತ ಮಾರ್ಗದರ್ಶನ ಸಿಗುವಂಥ ದಿನ. ಇಂದಿನ ಧನಾತ್ಮಕ ಶಕ್ತಿಯನ್ನು ಆರ್ಥಿಕ ಯೋಜನೆಗಳನ್ನು ಸರಿಪಡಿಸಿಕೊಳ್ಳಲು ಕುಟುಂಬದ ಜೊತೆ ಸಮಯ ಕಳೆಯುವಂತಹ ದಿನ. ಈ ದಿನ ವಿಶೇಷವಾಗಿ ಮಹಾಲಕ್ಷ್ಮಿಯ ಆರಾಧನೆ, ದಕ್ಷಿಣಾಮೂರ್ತಿ ಆರಾಧನೆ ಹಾಗೂ ವಿಶೇಷವಾಗಿ ಹಳದಿ ಅಥವಾ ಬಿಳಿ ಬಣ್ಣದ ಹೂವುಗಳನ್ನು ವಿಶೇಷವಾಗಿ ಅರ್ಪಿಸಿಕೊಳ್ಳುವುದರಿಂದ ಆರ್ಥಿಕ ಸ್ಥಿರತೆ ಮತ್ತು ಅಭಿವೃದ್ಧಿಯನ್ನು ತಂದುಕೊಡಲಿದೆ. ಸ್ನೇಹಿತರೆ, ಈ ದಿನದ ನಿಮ್ಮ ಶುಭ ಸಂಖ್ಯೆ 6, ಶುಭ ಬಣ್ಣ ಬಿಳಿಯ ಬಣ್ಣ, ಶುಭ ಮಂತ್ರ ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಆತ್ಮೀಯರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ. ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಇಷ್ಟದೇವರ ಹೆಸರನ್ನು ಕಮೆಂಟ್ ಮಾಡಿ. ಇನ್ನು ಮಿಥುನ ರಾಶಿಯವರಿಗೆ ಇಂದು ಗುರುವಾರದ ಗ್ರಹಗತಿಗಳು ಅತ್ಯಂತ ಯಶಸ್ವಿ ಮತ್ತು ಶುಭದಾಯಕ ಫಲಗಳನ್ನು ನೀಡಲಿದೆ. ನಿಮ್ಮ ರಾಶಿಯಾಧಿಪತಿ ಬುಧನಿಗೆ ಗುರುಗ್ರಹದ ಶುಭ ದೃಷ್ಟಿ ಇರುವುದರಿಂದ ಬೌದ್ಧಿಕ ಚುರುಕುತನ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗಲಿದೆ. ಸಮಾಜದಲ್ಲಿ ಗೌರವ ಪ್ರತಿಷ್ಠೆಗಳು ಹೆಚ್ಚಾಗುವಂಥ ದಿನ. ಕೌಟುಂಬಿಕ ಕಾರ್ಯಗಳು ಸರಾಗವಾಗಿ ನೆರವೇರಲಿದ್ದು ದೂರದ ಪ್ರಯಾಣ ಅಥವಾ ಶುಭ ಕಾರ್ಯಗಳ ಯೋಜನೆಗಳಿಗೆ ಇಂದು ಅತ್ಯಂತ ಸೂಕ್ತವಾದಂಥ ದಿನ. ಈ ದಿನ
ಉದ್ಯೋಗ ಕ್ಷೇತ್ರದಲ್ಲಿರತಕ್ಕಂಥವರಿಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ದಕ್ಷತೆ ಮತ್ತು ಸಂವಹನ ಕೌಶಲ್ಯಕ್ಕೆ ಉನ್ನತ ಒಂದು ಅಧಿಕಾರಿಗಳಿಂದ ಮೆಚ್ಚುಗೆ ಸಿಗಲಿದೆ. ಹೊಸ ಯೋಜನೆಗಳನ್ನು ಮುನ್ನಡೆಸುವ ಅವಕಾಶ ನಿಮ್ಮದಾಗಲಿದೆ. ಮಾಧ್ಯಮ, ಐಟಿ, ಬರವಣಿಗೆ, ಸಾರ್ವಜನಿಕ ಸಂಪರ್ಕ ಹಾಗೂ ಬೋಧನಾ ಕ್ಷೇತ್ರದಲ್ಲಿರತಕ್ಕಂಥವರಿಗೆ ವಿಶೇಷ ಪ್ರಗತಿ ಕಂಡುಬರಲಿದೆ. ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಶುಭ ವಾರ್ತೆಗಳು ಬರುವಂತಹ ದಿನ. ವ್ಯಾಪಾರಿಗಳಿಗೆ ಉದ್ಯಮದಲ್ಲಿ ಪ್ರಗತಿದಾಯಕ ವಾತಾವರಣವಿರಲಿದೆ. ಬ್ರೋಕರೇಜ್, ಕಮಿಷನ್ ಏಜೆನ್ಸಿಗಳು, ಪ್ರಕಾಶನ, ಡಿಜಿಟಲ್ ಮಾರ್ಕೆಟಿಂಗ್ ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ ಸಂಬಂಧಿಸಿದ ವ್ಯಾಪಾರಿಗಳಿಗೆ ಉತ್ತಮ ಲಾಭ ದೊರೆಯುವಂತಹ ಎಲ್ಲ ಯೋಗಗಳು ನಿಮಗಿದೆ. ಸಂಪರ್ಕದಿಂದ ಒಂದು ಒಳ್ಳೆಯ ವ್ಯಾಪಾರ ವಿಸ್ತರಣೆಯಾಗಲಿದೆ. ಆರ್ಥಿಕ ಪರಿಸ್ಥಿತಿ ಅತ್ಯಂತ ಬಲವಾಗಿರತಕ್ಕಂಥ ದಿನ. ಹಳೆಯ ಹೂಡಿಕೆಗಳಿಂದ ಒಳ್ಳೆಯ ಬಾಕಿ ಉಳಿದಿದ್ದ ಹಣದಿಂದ ಅನಿರೀಕ್ಷಿತ ಲಾಭವಾಗಲಿದೆ. ಹೊಸ ಆದಾಯದ ಮೂಲಗಳು ಕಂಡುಬರುವಂತಹ ದಿನ. ಧಾರ್ಮಿಕ ಮತ್ತು ಶೈಕ್ಷಣಿಕ ಕಾರ್ಯಗಳಿಗಾಗಿ ಹಣ ವಿನಿಯೋಗವಾಗಲಿದೆ. ಆರ್ಥಿಕ ಯೋಜನೆಗಳು ಯಶಸ್ವಿಯಾಗತಕ್ಕಂಥ ದಿನ. ಕುಟುಂಬ ಮತ್ತು ಕುಟುಂಬದಲ್ಲಿ ಹರ್ಷ ಮತ್ತು ಸಾಮರಸ್ಯದ ವಾತಾವರಣವಿರಲಿದೆ. ಹಿರಿಯರ ಆಶೀರ್ವಾದ ಮತ್ತು ಬೆಂಬಲ ನಿಮಗೆ ಸದಾ ಸಿಗಲಿದೆ. ಒಡ ಹುಟ್ಟಿದವರೊಂದಿಗೆ ಸುಂದರ ಒಂದು ಬಾಂಧವ್ಯ ಇರಲಿದೆ. ಸಂಗಾತಿಯೊಂದಿಗೆ ಸೌಹಾರ್ದತೆ ಹೆಚ್ಚಾಗಲಿದ್ದು ಪ್ರೀತಿ ಪಾತ್ರರ ಜೊತೆ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವ ಯೋಜನೆ ರೂಪಿಸಲಿದ್ದೀರಿ. ಆರೋಗ್ಯವು ಅತ್ಯುತ್ತಮವಾಗಿರಲಿದೆ. ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಚುರುಕುತನ ಹಾಗೂ ಪ್ರಸನ್ನತೆಯನ್ನು ಅನುಭವಿಸಲಿದ್ದೀರಿ. ನಿಯಮಿತ ಯೋಗ ಮತ್ತು ಧ್ಯಾನದಿಂದ ಆರೋಗ್ಯವು ಇನ್ನಷ್ಟು ಸುಧಾರಿಸಲಿದೆ. ಕೃಷಿಕರಿಗೆ ಇಂದಿನ ದಿನವು ಆಶಾದಾಯಕವಾಗಿದೆ. ತೋಟಗಾರಿಕಾ ಬೆಳೆಗಳು, ಹಣ್ಣು ತರಕಾರಿ ಹಾಗೂ ಧಾನ್ಯಗಳನ್ನು ಬೆಳೆಯುವ ರೈತರಿಗೆ ಸೂಕ್ತ ಬೆಲೆ ದೊರೆಯಲಿದೆ. ನವೀನ ತಂತ್ರಜ್ಞಾನವನ್ನು ಕೃಷಿಯಲ್ಲಿ ಅಳವಡಿಸಿಕೊಳ್ಳಲು ಇಂದು ಉತ್ತಮ ಸಮಯ. ವಿದ್ಯಾರ್ಥಿಗಳಿಗೆ ಇಂದು ಗುರುಬಲದ ಬೆಂಬಲವಿರುವುದರಿಂದ ಅತ್ಯಂತ ಯಶಸ್ಸು ಸಿಗಲಿದೆ. ಗ್ರಹಣ ಶಕ್ತಿ ಮತ್ತು ಏಕಾಗ್ರತೆ ಅತ್ಯುನ್ನತ ಮಟ್ಟದಲ್ಲಿರಲಿದೆ. ವಾಣಿಜ್ಯ, ಗಣಿತ, ಪತ್ರಿಕೋದ್ಯಮ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುವವರಿಗೆ, ಮಿಥುನ ರಾಶಿಯ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶಗಳು ಲಭಿಸಲಿದೆ. ಇಂದಿನ ಅನುಕೂಲಕರ ವಿಚಾರಗಳನ್ನು ನೋಡುವುದಾದರೆ ಗುರುವಿನ ಒಂದು ದೃಷ್ಟಿಯನ್ನು ನಿಮ್ಮ ವೃತ್ತಿ ಜೀವನದ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಬಳಸಿಕೊಳ್ಳಿ. ಆದ್ಯತೆಗೆ ಅನುಗುಣವಾಗಿ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ. ಇನ್ನು ಈ ದಿನ ಗುರುವಾರವಾದ್ದರಿಂದ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ, ಗುರುವಿನ ಆರಾಧನೆ ಮಾಡಿ, ನಿಮ್ಮ ಇಷ್ಟ ದೇವರನ್ನು ಸ್ಮರಣೆ ಮಾಡಿ. ಸ್ನೇಹಿತರೆ, ನಿಮ್ಮ ಶುಭ ಸಂಖ್ಯೆ 3, ಶುಭ ಬಣ್ಣ ಹಳದಿ ಬಣ್ಣ, ದಿನದ ಮಂತ್ರ ಓಂ ನಮೋ ನಾರಾಯಣಾಯ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇಂದು ಗುರುವಾರದ ಗ್ರಹಗತಿಗಳು ಅತ್ಯಂತ ಅನುಕೂಲಕರ ಹಾಗೂ ಅಭ್ಯುದಾಯಕ ಫಲಗಳನ್ನು ನೀಡಲಿದೆ. ನಿಮ್ಮ ರಾಶಿಗೆ ಸಪ್ತಮ ಭಾಗ್ಯಸ್ಥಾನಗಳಲ್ಲಿ ಗುರುವಿನ ಪ್ರಭಾವ ಮತ್ತು ಅನುಗ್ರಹದಿಂದ ಮನಸ್ಸಿನಲ್ಲಿ ನೆಮ್ಮದಿ ಹಾಗೂ ಕಾರ್ಯಗಳಲ್ಲಿ ಯಶಸ್ಸು ದೊರೆಯಲಿದೆ. ಧಾರ್ಮಿಕ ಚಿಂತನೆಗಳು ಹೆಚ್ಚಾಗಲಿವೆ. ಸಮಾಜದಲ್ಲಿ ಗೌರವ ಆದರಗಳು ಲಭಿಸಲಿದ್ದು ನಿರೀಕ್ಷಿತ ಕೆಲಸಗಳು ಯಾವುದೇ ಅಡೆತಡೆಗಳಿಲ್ಲದೆ ಪೂರ್ಣಗೊಳ್ಳುವಂಥ ಯೋಗಗಳಿದೆ. ಉದ್ಯೋಗಿಗಳಿಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ವಾತಾವರಣವು ನಿಮಗನುಕೂಲಕರವಾಗಿರಲಿದೆ. ಹಿರಿಯ ಅಧಿಕಾರಿಗಳಿಂದ ಹಾಗೂ ಸಹೋದ್ಯೋಗಿಗಳಿಂದ ಉತ್ತಮ ಸಹಕಾರ ದೊರೆಯುವಂಥ ದಿನ. ದೀರ್ಘಕಾಲದಿಂದ ಬಡ್ತಿ ಅಥವಾ ವರ್ಗಾವಣೆಗೆ ಕಾಯುತ್ತಿದ್ದವರಿಗೆ ಶುಭ ವಾರ್ತೆ ಸಿಗುವ ಸಾಧ್ಯತೆ ಇದೆ. ವ್ಯಾಪಾರಿಗಳಿಗೆ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಭರ್ಜರಿ ಒಂದು ಪ್ರಗತಿ ಕಂಡುಬರುವಂಥ ದಿನ. ಆಹಾರ ಉತ್ಪನ್ನಗಳು, ಹಾಲಿನ ಉತ್ಪನ್ನಗಳು, ರಿಯಲ್ ಎಸ್ಟೇಟ್, ಬಟ್ಟೆ ಹಾಗೂ ದ್ರವ ಪದಾರ್ಥಗಳ ವ್ಯಾಪಾರದಲ್ಲಿ ತೊಡಗಿಸಿಕೊಂಡವರಿಗೆ ಆಕರ್ಷಕ ಲಾಭ ದೊರೆಯಲಿದೆ. ಹೊಸ ಪಾಲುದಾರಿಕೆ ಅಥವಾ ಒಪ್ಪಂದಗಳಿಗೆ ಇಂದು ಅತ್ಯಂತ ಶುಭ ಸಮಯವಾಗಿರಲಿದೆ. ಇನ್ನು ಆರ್ಥಿಕ ಪರಿಸ್ಥಿತಿ ಈ ದಿನ ಬಲಗೊಳ್ಳುವಂಥ ದಿನ. ಆದಾಯದ ಹರಿವು ಉತ್ತಮವಾಗಿದ್ದು ಸಾಲದ ಬಾಕಿಗಳು ವಸೂಲಾಗಲಿವೆ. ಕುಟುಂಬದ ಅಭಿವೃದ್ಧಿಗೆ ಅಥವಾ ಸ್ಥಿರ ಆಸ್ತಿಗಾಗಿ ಹೂಡಿಕೆ ಮಾಡಲು ಇಂದು ಸೂಕ್ತವಾದಂಥ ದಿನ. ಧಾರ್ಮಿಕ ಮತ್ತು ಪೂಜಾ ಪುರಸ್ಕಾರಗಳಿಗಾಗಿ ಸದುಪಯೋಗಕ್ಕಾಗಿ ಧನ ವ್ಯಯವಾಗುವಂಥ ದಿನ. ಕುಟುಂಬದಲ್ಲಿ ಮಂಗಳಕರ ಮತ್ತು ಶಾಂತಿಯುತ ವಾತಾವರಣ ಇರಲಿದೆ. ಹಿರಿಯರ ಮತ್ತು ತಾಯಿಯವರ ಪೂರ್ಣ ಒಂದು ಬೆಂಬಲ ನಿಮಗೆ ದೊರೆಯಲಿದೆ. ಪ್ರೇಮಿಗಳಿಗೆ ಈ ದಿನ ನಿಮ್ಮ ಮನೆಯವರಿಂದ ಒಪ್ಪಿಗೆ ಸಿಗುವ ಅಥವಾ ವಿವಾಹದ ಮಾತುಕತೆಗಳು ಯಶಸ್ವಿಯಾಗುವ ಯೋಗವಿದೆ. ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯತೆ ಹೆಚ್ಚಾಗುವಂಥ ದಿನ. ಆರೋಗ್ಯವು ಸಾಮಾನ್ಯವಾಗಿ ಅತ್ಯುತ್ತಮವಾಗಿರಲಿದೆ. ಮಾನಸಿಕವಾಗಿ ಪ್ರಸನ್ನತೆ ಮತ್ತು ಉತ್ಸಾಹವಿರತಕ್ಕಂಥ ದಿನ. ಹಳೆಯ ಕಾಯಿಲೆಗಳಿಂದ ಬಳಲುತ್ತಿದ್ದವರಿಗೆ ಸಮಾಧಾನಕರ ಚೇತರಿಕೆ ಕಂಡುಬರಲಿದೆ.
ಶುದ್ಧವಾದ ನೀರು ಮತ್ತು ಸಾತ್ವಿಕ ಆಹಾರ ಸೇವನೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ. ಕೃಷಿಕರಿಗೆ ಇಂದಿನ ದಿನವು ಸುಖ ಸಂತೋಷಗಳನ್ನು ತಂದುಕೊಡಲಿದೆ. ಜಲಸಂಪನ್ಮೂಲ, ನೀರಾವರಿ ಹಾಗೂ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯುವ ರೈತರಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಧಾರಣೆ ದೊರೆಯಲಿದೆ. ಕೃಷಿ ಭೂಮಿಯ ಅಭಿವೃದ್ಧಿ ಕೆಲಸಗಳು ವೇಗ ಪಡೆದುಕೊಳ್ಳಲಿದೆ. ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗಿಂದು ಗುರುಬಲದ ವಿಶೇಷ ಬೆಂಬಲವಿರುವುದರಿಂದ ಅತ್ಯುತ್ತಮ ಏಕಾಗ್ರತೆ ಸಿಗಲಿದೆ. ವೈದ್ಯಕೀಯ, ವಿಜ್ಞಾನ, ಕಲಾ ವಿಭಾಗದ ಹಾಗೂ ಶೈಕ್ಷಣಿಕ ಕ್ಷೇತ್ರದಲ್ಲಿರುವಂತಹ ವಿದ್ಯಾರ್ಥಿಗಳು ಅಭ್ಯಾಸದಲ್ಲಿ ಒಳ್ಳೆಯ ಒಂದು ಪ್ರಶಂಸತೆಯನ್ನು ಪಡೆದುಕೊಳ್ಳುವಂತಹ ದಿನ. ಇನ್ನು ಈ ದಿನ ನೀವು ಭಾವನಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಸಣ್ಣ ಪ್ರಮಾಣದ ಪ್ರಾಯೋಗಿಕತೆ ಇರುವುದು ಒಳ್ಳೆಯದು. ಈ ದಿನ ಕುಟುಂಬದ ಅಭಿವೃದ್ಧಿಗೆ ಮತ್ತು ಹೂಡಿಕೆಗಳಿಗೆ ಪೂರ್ಣವಾಗಿ ನಿಮ್ಮ ಸಮಯವನ್ನು ಬಳಸಿಕೊಳ್ಳಿ. ಗುರುವಾರದ ದಿನದಂದು ಈ ದಿನ ಲಕ್ಷ್ಮೀ ನರಸಿಂಹಸ್ವಾಮಿಯ ಆರಾಧನೆ, ಸಾಯಿಬಾಬರ ದರ್ಶನ ಮಾಡಿ, ದೇವಸ್ಥಾನಕ್ಕೆ ಭೇಟಿ ನೀಡಿ, ಬಡವರಿಗೆ ಹಳದಿ ಬಣ್ಣದ ಧಾನ್ಯಗಳನ್ನು ದಾನ ಮಾಡಿ. ನಿಮ್ಮ ಈ ದಿನದ ಶುಭ ಸಂಖ್ಯೆ 7, ಶುಭ ಬಣ್ಣ ಬಿಳಿ, ಶುಭ ಮಂತ್ರ ಓಂ ಬೃಹಸ್ಪತಯೇ ನಮಃ. ಸಿಂಹರಾಶಿ. ಸಿಂಹರಾಶಿಯವರಿಗೆ ಇಂದು ಗುರುವಾರದ ಗ್ರಹಗತಿಗಳು ಅತ್ಯಂತ ಶ್ರೇಷ್ಠ ಹಾಗೂ ಅದೃಷ್ಟದಾಯಕ ಫಲಗಳನ್ನು ನೀಡಲಿದೆ. ರಾಶ್ಯಾಧಿಪತಿ ಸೂರ್ಯನಿಗೆ ಗುರುಗ್ರಹದ ದಿವ್ಯ ಅನುಗ್ರಹವಿರುವುದರಿಂದ ಸಮಾಜದಲ್ಲಿ ನಿಮ್ಮ ಪ್ರಭಾವ, ಪ್ರತಿಷ್ಠೆ ಹಾಗೂ ಆಡಳಿತಾತ್ಮಕ ಸಾಮರ್ಥ್ಯಗಳು ಉತ್ತುಂಗಕ್ಕೇರಲಿವೆ. ದೀರ್ಘಕಾಲದಿಂದ ಬಾಕಿ ಉಳಿದಿದ್ದಂತಹ ಸರ್ಕಾರಿ ಕೆಲಸಗಳು ಅಥವಾ ಉನ್ನತ ಅಧಿಕಾರಿಗಳ ಸಂಪರ್ಕದಿಂದ ಆಗಬೇಕಾಗಿದ್ದ ಕಾರ್ಯಗಳು ಇಂದು ಯಶಸ್ವಿಯಾಗುವಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗಿರಲಿದೆ. ಉದ್ಯೋಗಿಗಳಿಗೆ ನಿಮ್ಮ ಕಚೇರಿಯಲ್ಲಿ ನಿಮ್ಮ ನಾಯಕತ್ವದ ಗುಣಕ್ಕೆ ಮತ್ತು ನಿಮ್ಮ ಶ್ರಮಕ್ಕೆ ಗೌರವ ಮತ್ತು ಪ್ರಶಂಸೆಗಳು ಲಭಿಸುವಂತಹ ದಿನ. ಮೇಲಧಿಕಾರಿಗಳು ನಿಮ್ಮ ಮೇಲಿಟ್ಟಿರುವ ನಂಬಿಕೆ ಹೆಚ್ಚಾಗಲಿದ್ದು ಹೊಸ ಅಧಿಕಾರ ಅಥವಾ ಬಡ್ತಿಯ ಅವಕಾಶಗಳು ಹುಡುಕಿಕೊಂಡು ಬರುವ ಯೋಗವಿದೆ. ವ್ಯಾಪಾರಿಗಳಿಗೆ ವ್ಯವಹಾರದಲ್ಲಿ ಭರ್ಜರಿ ಲಾಭದ ವಾತಾವರಣವಿರಲಿದೆ. ಸರ್ಕಾರಿ ಗುತ್ತಿಗೆದಾರರು, ಆಡಳಿತ ಕ್ಷೇತ್ರಕ್ಕೆ ಸಂಬಂಧಿಸಿದ ಸಂಸ್ಥೆಗಳು, ಚಿನ್ನ, ಬೆಳ್ಳಿ ಹಾಗೂ ಶೈಕ್ಷಣಿಕ ಉದ್ಯಮದಲ್ಲಿ ಇರುವ ವ್ಯಾಪಾರಿಗಳಿಗೆ ಸುವರ್ಣ ಅವಕಾಶಗಳು ಸಿಗಲಿದೆ. ಹೊಸ ಉದ್ಯಮ ಪ್ರಾರಂಭಿಸಲು ಇಂದು ಸೂಕ್ತವಾದಂಥ ಸಮಯ. ಆರ್ಥಿಕ ಪರಿಸ್ಥಿತಿ ಅತ್ಯಂತ ಭದ್ರವಾಗಿರಲಿದೆ. ಧನಾಗಮನದ ಯೋಗಗಳಿದೆ ಹಾಗೂ ವಿಶೇಷವಾಗಿ ಹಳೆಯ ಹೂಡಿಕೆಗಳಿಂದ ಅಥವಾ ಆಸ್ತಿಯಿಂದ ಒಂದು ಬರಬೇಕಾಗಿದ್ದಂತಹ ಲಾಭ ಸಿಗುವಂಥ ಯೋಗಗಳಿದೆ. ಪಿತ್ರಾರ್ಜಿತ ಆಸ್ತಿಯ ವಿವಾದಗಳು ಬಗೆಹರಿದು ನಿಮ್ಮ ಪರವಾಗಿ ಫಲಿತಾಂಶ ಬರುವ ಸಾಧ್ಯತೆ ಇದೆ. ಸತ್ಕಾರ್ಯಗಳಿಗಾಗಿ ಹಣ ವಿನಿಯೋಗವಾಗಲಿದೆ. ಕುಟುಂಬದಲ್ಲಿ ಹರ್ಷ ಮತ್ತು ಗೌರವದ ವಾತಾವರಣ ಇರಲಿದೆ. ತಂದೆಯವರ ಹಾಗೂ ಮನೆಯ ಹಿರಿಯರ ಆಶೀರ್ವಾದ ಮತ್ತು ಪೂರ್ಣ ಬೆಂಬಲ ನಿಮಗೆ ಸಿಗಲಿದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗೌರವ ಹೆಚ್ಚಾಗಲಿದೆ. ಮಕ್ಕಳ ಪ್ರಗತಿಯಿಂದ ಮನಸ್ಸಿಗೆ ಹೆಮ್ಮೆ ದೊರೆಯುವಂಥ ದಿನ. ಆರೋಗ್ಯವು ಅತ್ಯುತ್ತಮವಾಗಿದ್ದು ದೈಹಿಕವಾಗಿ ಚೈತನ್ಯ ಮತ್ತು ಮಾನಸಿಕವಾಗಿ ದೃಢತೆಯನ್ನು ಅನುಭವಿಸತಕ್ಕಂಥ ದಿನ. ದೇಹದಲ್ಲಿ ಅತಿಯಾದ ಉಷ್ಣತೆ ಸ್ವಲ್ಪ ಮಟ್ಟಿಗೆ ಬರಬಹುದು. ಅದನ್ನು ಏರದಂತೆ ನೋಡಿಕೊಳ್ಳಿ. ಸಾಕಷ್ಟು ನೀರು ಕುಡಿಯಿರಿ. ಎಳನೀರು ಸೇವನೆಯನ್ನು ಮಾಡಿ. ಕೃಷಿಕರಿಗೆ ಇಂದಿನ ದಿನವು ಅತ್ಯಂತ ಯಶಸ್ವಿದಾಯಕ ದಿನ. ವಾಣಿಜ್ಯ ಬೆಳೆಗಳು, ತೋಟಗಾರಿಕಾ ಬೆಳೆಗಳು ಹಾಗೂ ಧಾನ್ಯಗಳನ್ನು ಬೆಳೆಯುವ ರೈತರಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಧಾರಣೆ ದೊರೆಯಲಿದೆ. ಕೃಷಿ ಭೂಮಿಯ ಹೊಸ ಖರೀದಿ ಪ್ರಕ್ರಿಯೆಗಳಿಗೆ ಗುರುಬಲವಿರಲಿದೆ. ವಿದ್ಯಾರ್ಥಿಗಳಿಗೆ ಇಂದು ಸುವರ್ಣಮಯವಾದಂಥ ದಿನ. ಉನ್ನತ ಶಿಕ್ಷಣ, ಆಡಳಿತಾತ್ಮಕ ಪರೀಕ್ಷೆಗಳು, IAS, KS ಇತ್ಯಾದಿ ಒಂದು ಪರೀಕ್ಷೆಗಳಿಗೆ ತಾಂತ್ರಿಕ ಶಿಕ್ಷಣ ಪಡೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಉತ್ತಮ ಯಶಸ್ಸು ಸಿಗುವಂಥ ದಿನ. ಶಿಕ್ಷಕರು ಮತ್ತು ಮಾರ್ಗದರ್ಶಕರಿಂದ ಸಂಪೂರ್ಣ ಬೆಂಬಲ ಲಭಿಸುವಂಥ ದಿನ. ಈ ದಿನ ಮುಖ್ಯವಾಗಿ ನೀವು ಗಮನಿಸಬೇಕಾದಂಥದ್ದು ಅತ್ಯುತ್ತಮ ರಾಜಯೋಗ ಮತ್ತು ಗುರುಬಲವನ್ನು ನಿಮ್ಮ ಭವಿಷ್ಯದ ದೊಡ್ಡ ಗುರಿಗಳನ್ನು ಸಾಧಿಸಲು ಬಳಸಿಕೊಳ್ಳಿ. ಆದರೆ ಅಹಂಕಾರದ ಮಾತುಗಳು, ನಿರ್ಧಾರಗಳು ಇತರರಿಗೆ ಬೇಸರ ತರಿಸದಂತೆ ಎಚ್ಚರ ಮಾಡಿಕೊಳ್ಳುವುದು ಉತ್ತಮ. ಈ ದಿನ ನೀವು ಸೂರ್ಯನಾರಾಯಣ ದೇವರಿಗೆ ಅರ್ಘ್ಯವನ್ನು ನೀಡಿ ಹಾಗೂ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಯ ಆರಾಧನೆ, ಸಾಯಿಬಾಬರ ಅಷ್ಟೋತ್ತರವನ್ನು ಪಠಿಸುವುದರಿಂದ ಶುಭ ಫಲಗಳು ದೊರಕಲಿದೆ. ಈ ದಿನದ ನಿಮ್ಮ ಶುಭ ಸಂಖ್ಯೆ 5, ಶುಭ ಬಣ್ಣ ಕೇಸರಿ ಬಣ್ಣ, ಶುಭ ಮಂತ್ರ ಓಂ ಸೂರ್ಯಾಯ ನಮಃ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇಂದು ಗುರುವಾರದ ಗ್ರಹಗತಿಗಳು ಶ್ರೇಷ್ಠ ಹಾಗೂ ಅತ್ಯಂತ ಅನುಕೂಲಕರ ಫಲಗಳನ್ನು ನೀಡಲಿವೆ. ನಿಮ್ಮ ರಾಶಿಯಾಧಿಪತಿ ಬುಧನಿಗೆ
ಗುರುಗ್ರಹದ ದಿವ್ಯ ಅನುಗ್ರಹ ಹಾಗೂ ಬೆಂಬಲವಿರುವುದರಿಂದ ನಿಮ್ಮ ಬೌದ್ಧಿಕ ಕೌಶಲ್ಯ, ಕೆಲಸದ ದಕ್ಷತೆ ಮತ್ತು ಯೋಜನಾ ಸಾಮರ್ಥ್ಯ ಹೆಚ್ಚಾಗುವಂಥ ದಿನ. ದೀರ್ಘ ಕಾಲದಿಂದ ಬಾಕಿ ಉಳಿದಿದ್ದಂತಹ ಪ್ರಮುಖ ಕೆಲಸಗಳು ಇಂದು ಸುಲಭವಾಗಿ ಪೂರ್ಣಗೊಳ್ಳಲಿದೆ. ಸಮಾಜ ಹಾಗೂ ಕುಟುಂಬದಲ್ಲಿ ನಿಮ್ಮ ಮಾತು ಮತ್ತು ಸಲಹೆಗಳಿಗೆ ಹೆಚ್ಚಿನ ಗೌರವ ದೊರೆಯುವಂಥ ದಿನ. ಉದ್ಯೋಗಿಗಳಿಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಇಂದಿನ ದಿನವು ಸಫಲತೆಯನ್ನು ತಂದುಕೊಡಲಿದೆ. ಮೇಲಧಿಕಾರಿಗಳು ನಿಮ್ಮ ಕೆಲಸದ ಶೈಲಿ ಮತ್ತು ನಿಖರತೆಯನ್ನು ಶ್ಲಾಘಿಸುವಂಥ ದಿನ. ಅಕೌಂಟಿಂಗ್, ಬ್ಯಾಂಕಿಂಗ್, ಬೋಧನೆ ಹಾಗೂ ಸಂಶೋಧನೆ ಮತ್ತು IT ರಂಗದಲ್ಲಿರುವ ಉದ್ಯೋಗಿಗಳಿಗೆ ಹೊಸ ಹುದ್ದೆ ಅಥವಾ ಬಡ್ತಿಯ ಸುಳಿವು ಸಿಗುವ ಯೋಗವಿದೆ. ವ್ಯವಹಾರದಲ್ಲಿ ಭರ್ಜರಿ ಪ್ರಗತಿ ಕಂಡುಬರಲಿದೆ. ಶಿಕ್ಷಣ ಸಂಸ್ಥೆಗಳು, ಲೇಖನ ಸಾಮಗ್ರಿ ಹಾಗೂ ಪ್ರಕಾಶನ, ಲೆಕ್ಕ ಪರಿಶೋಧನೆ ಹಾಗೂ ಸಮಾಲೋಚನೆ ಉದ್ಯಮ ನಡೆಸುವ ವ್ಯಾಪಾರಿಗಳಿಗೆ ಆಕರ್ಷಕ ಲಾಭ ದೊರೆಯಲಿದೆ. ಹೊಸ ಗ್ರಾಹಕರ ಸಂಪರ್ಕವು ಸಾಧಿಸುವಂಥ ದಿನ. ಇನ್ನು ಈ ದಿನ ಆರ್ಥಿಕ ಪರಿಸ್ಥಿತಿ ಅತ್ಯಂತ ಭದ್ರವಾಗಿರಲಿದ್ದು, ಆದಾಯದ ಹರಿವು ಉತ್ತಮವಾಗಿದ್ದು, ಹಳೆಯ ಸಾಲದ ಬಾಕಿಗಳು ಅಥವಾ ಬರಬೇಕಾಗಿದ್ದಂಥ ಹಣ ಕೈ ಸೇರುವಂಥ ಯೋಗವಿದೆ. ಬುದ್ಧಿವಂತಿಕೆಯಿಂದ ಮಾಡುವ ಹೊಸ ಹೂಡಿಕೆಗಳು ಭವಿಷ್ಯದಲ್ಲಿ ಸ್ಥಿರ ಲಾಭವನ್ನು ತಂದುಕೊಡಲಿದೆ. ಧಾರ್ಮಿಕ ಕಾರ್ಯಗಳಿಗಾಗಿ, ವಿಶೇಷವಾಗಿ ಶೈಕ್ಷಣಿಕ ಸದುಪಯೋಗಕ್ಕಾಗಿ ಧನ ವ್ಯಯವಾಗಲಿದೆ. ಕುಟುಂಬದಲ್ಲಿ ಶಾಂತಿ, ಸಾಮರಸ್ಯ ಮತ್ತು ಸಂತಸದ ವಾತಾವರಣ ಇರಲಿದೆ. ಮನೆಯ ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುವಂಥ ದಿನ. ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯವಿರಲಿದ್ದು, ಗೃಹ ಉಪಯೋಗಿ ವಸ್ತುಗಳ ಖರೀದಿ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳ ಯೋಜನೆಯಲ್ಲಿ ತೊಡಗಿಸಿಕೊಳ್ಳುವಂಥ ದಿನ. ಪ್ರೇಮಿಗಳಿಗೆ ಈ ದಿನವು ಸೌಹಾರ್ದಯುತವಾಗಿರಲಿದೆ. ಆರೋಗ್ಯವು ಅತ್ಯುತ್ತಮವಾಗಿದ್ದು, ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಚುರುಕುತನವನ್ನು ಅನುಭವಿಸಲಿದ್ದೀರಿ. ದೈನಂದಿನ ಯೋಗ ಮತ್ತು ಸಾತ್ವಿಕ ಆಹಾರ ಪದ್ಧತಿಯಿಂದ ಶಕ್ತಿ ವೃದ್ಧಿಯಾಗಲಿದೆ. ಹಳೆಯ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿ ಸಿಗುವಂಥ ದಿನ. ಕೃಷಿ ಮತ್ತು ತೋಟಗಾರಿಕೆ ವಿಚಾರದಲ್ಲಿ ಕೃಷಿಕರಿಗೆ ಇಂದಿನ ದಿನವು ಅತ್ಯಂತ ಶುಭದಾಯಕ, ಲಾಭದಾಯಕವಾಗಲಿದೆ. ಬೆಳೆದಂತಹ ತರಕಾರಿ, ಹಣ್ಣು ಹಂಪಲು ಹಾಗೂ ಧಾನ್ಯಗಳನ್ನು ಬೆಳೆಯುವ ರೈತರಿಗೆ ಮಾರುಕಟ್ಟೆಯಲ್ಲಿ ನಿಮ್ಮ ಒಂದು ಬೆಳೆಗೆ ಉತ್ತಮ ಬೆಲೆ ದೊರೆಯಲಿದೆ. ಕೃಷಿ ಭೂಮಿಯ ಅಭಿವೃದ್ಧಿ ಅಥವಾ ಹೊಸ ತಂತ್ರಜ್ಞಾನದ ಅಳವಡಿಕೆಗೆ ಈ ದಿನ ಉತ್ತಮ ಯೋಗವಿರತಕ್ಕಂಥ ದಿನ. ವಿದ್ಯಾರ್ಥಿಗಳಿಗೆ ಇಂದು ಒಳ್ಳೆಯ ಗುರುವಿನ ಅನುಗ್ರಹವಿರುವುದರಿಂದ ವಿಶೇಷ ಕೃಪೆ ಇರುವಂತಹ ದಿನ. ಗ್ರಹಣ ಶಕ್ತಿ ಮತ್ತು ಸ್ಮರಣ ಶಕ್ತಿ ಹಾಗೂ ಏಕಾಗ್ರತೆ ಅತ್ಯುನ್ನತ ಮಟ್ಟದಲ್ಲಿರಲಿದೆ. ಗಣಿತ, ವಾಣಿಜ್ಯ ವಿಭಾಗ, ವಿಜ್ಞಾನ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವವರಿಗೆ, ಕನ್ಯಾ ರಾಶಿಯ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಈ ದಿನ ಗಮನಾರ್ಹ ಪ್ರಗತಿ ಪಡೆದುಕೊಳ್ಳುವಂಥ ದಿನ. ಅತಿಯಾದ ಸಣ್ಣ ವಿವರಣೆಗಳ ಹುಡುಕಾಟದಲ್ಲಿ ಸಮಯ ವ್ಯರ್ಥ ಮಾಡಬೇಡಿ. ಮುಖ್ಯ ಕೆಲಸಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ. ಈ ದಿನ ಮಹಾವಿಷ್ಣು ದೇವರಿಗೆ ಹಳದಿ ಬಣ್ಣದ ವಸ್ತ್ರವನ್ನು ಸಮರ್ಪಣೆ ಮಾಡಿ ಹಳದಿ ಹೂವುಗಳನ್ನು ಅರ್ಪಿಸುವುದು ಹಾಗೂ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿಕೊಳ್ಳುವುದರಿಂದ ಶುಭ ದೊರೆಯಲಿದೆ. ಈ ದಿನದ ಶುಭ ಸಂಖ್ಯೆ 3, ಶುಭ ಬಣ್ಣ ನೇರಳೆ ಬಣ್ಣ, ಶುಭ ಮಂತ್ರ ಓಂ ಬೃಹಸ್ಪತಯೇ ನಮಃ. ತುಲಾರಾಶಿ. ತುಲಾರಾಶಿಯವರಿಗೆ ಇಂದು ಗುರುವಾರದ ಗ್ರಹಗತಿಗಳು ಅತ್ಯಂತ ಶುಭದಾಯಕ ಹಾಗೂ ಸಂತಸದ ಒಂದು ಫಲಗಳನ್ನು ನೀಡಲಿದೆ. ನಿಮ್ಮ ರಾಶಿಯಾಧಿಪತಿ ಶುಕ್ರನಿಗೆ ಗುರುವಿನ ದಿವ್ಯ ಅನುಗ್ರಹವಿರುವುದರಿಂದ ಸಮಾಜದಲ್ಲಿ ಗೌರವ ಪ್ರತಿಷ್ಠೆಗಳು ಹೆಚ್ಚಾಗಲಿವೆ. ಕೌಟುಂಬಿಕ ಸುಖ, ವ್ಯಾಪಾರದಲ್ಲಿ ಪ್ರಗತಿ, ಮನಸ್ಸಿನಲ್ಲಿ ಸಂತೋಷ ನೆಲೆಸುವಂಥ ದಿನ. ಕಲಾತ್ಮಕ ಹಾಗೂ ಸೃಜನಶೀಲ ಕೆಲಸಗಳಲ್ಲಿ ವಿಶೇಷ ಯಶಸ್ಸು ಸಿಗಲಿದೆ. ಸಾರ್ವಜನಿಕ ರಂಗದಲ್ಲಿ ಹೊಸ ಆಕರ್ಷಕ ಅವಕಾಶಗಳು ಹುಡುಕಿಕೊಂಡು ಬರುವಂಥ ದಿನ. ಉದ್ಯೋಗಿಗಳು ಈ ದಿನ ಕಚೇರಿಯಲ್ಲಿ ಸಹೋದ್ಯೋಗಿಗಳು ಮತ್ತು ಮೇಲಧಿಕಾರಿಗಳೊಂದಿಗೆ ಸಂಪೂರ್ಣ ಸಾಮರಸ್ಯ ಇರಲಿದೆ. ನಿಮ್ಮ ಸೌಮ್ಯ ವರ್ತನೆ ಹಾಗೂ ದಕ್ಷ ಕಾರ್ಯಶೈಲಿಗೆ ಉತ್ತಮ ಮೆಚ್ಚುಗೆ ಸಿಗುವಂಥ ದಿನ. ಕಲೆ, ಫ್ಯಾಷನ್ ವಿಭಾಗ, ವಿನ್ಯಾಸ ಹಾಗೂ ಸಿನಿಮಾ ರಂಗದಲ್ಲಿರುವವರಿಗೆ, ಆಡಳಿತ ರಂಗದಲ್ಲಿರತಕ್ಕಂಥವರಿಗೂ ಹೊಸ ಪ್ರಗತಿಯ ಬಾಗಿಲುಗಳು ತೆಗೆದುಕೊಳ್ಳಲಿದೆ. ವ್ಯಾಪಾರದಲ್ಲಿ ಆಕರ್ಷಕ ವೃದ್ಧಿ ಕಂಡುಬರತಕ್ಕಂಥ ದಿನ. ಆಭರಣ, ಸೌಂದರ್ಯ ವರ್ಧಕಗಳು, ಸಿದ್ಧ ಉಡುಪುಗಳು ಹಾಗೂ ಹೋಟೆಲ್ ಮತ್ತು ಮನೋರಂಜನಾ ಕ್ಷೇತ್ರದಲ್ಲಿರತಕ್ಕಂಥವರಿಗೆ ಉದ್ಯಮಿಗಳಿಗೆ ಭರ್ಜರಿ ಲಾಭ ಸಿಗುವಂಥ ಯೋಗವಿದೆ. ಹೊಸ ಒಪ್ಪಂದಗಳಿಗೆ ಸಹಿ ಮಾಡಲು ಇಂದು ಅತ್ಯಂತ ಅನುಕೂಲಕರವಾದಂಥ ದಿನ. ಆರ್ಥಿಕ ಪರಿಸ್ಥಿತಿ ಅತ್ಯಂತ ಭದ್ರವಾಗಿರಲಿದೆ. ಆದಾಯದ ಹೊಸ ಮಾರ್ಗಗಳು ಗೋಚರಿಸಿಕೊಳ್ಳುವಂಥ ದಿನ. ಹಳೆಯ ಹೂಡಿಕೆಗಳಿಂದ ಸಕಾರಾತ್ಮಕ ಲಾಭ ಸಿಗಲಿದೆ. ಗೃಹ ಅಲಂಕಾರ ವಸ್ತುಗಳು,
ಬಟ್ಟೆ ಅಥವಾ ಸುಖ ಸೌಕರ್ಯಗಳಿಗಾಗಿ ಧನ ವ್ಯಯವಾಗಲಿದೆ. ಉಳಿತಾಯದ ಯೋಜನೆಗಳಲ್ಲಿ ಹಣ ವಿನಿಯೋಗಿಸುವುದು ಭವಿಷ್ಯಕ್ಕೆ ಶ್ರೇಯಸ್ಕರವಾಗಲಿದೆ. ಈ ದಿನ ಕುಟುಂಬದಲ್ಲಿ ಮಂಗಳಕರ ಮತ್ತು ಸೌಹಾರ್ದಯುತ ವಾತಾವರಣವಿರಲಿದೆ. ದಾಂಪತ್ಯ ಜೀವನದಲ್ಲಿ ಪ್ರೀತಿ ಮತ್ತು ಅನ್ಯೋನ್ಯತೆ ಹೆಚ್ಚಾಗುವಂಥ ದಿನ. ಸಂಗಾತಿಯ ಜೊತೆ ಧಾರ್ಮಿಕ ಅಥವಾ ಕೌಟುಂಬಿಕ ಪ್ರವಾಸ ಕೈಗೊಳ್ಳುವ ಯೋಜನೆ ರೂಪಿಸಿಕೊಳ್ಳುವಂಥ ದಿನ. ಅವಿವಾಹಿತರಿಗೆ ಶುಭ ವಿವಾಹದ ಮಾತುಕತೆಯ ಯಶಸ್ವಿಯಾಗುವ ಯೋಗವಿದೆ. ಆರೋಗ್ಯವು ಅತ್ಯುತ್ತಮವಾಗಿದ್ದು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಹೊಸ ಉತ್ಸಾಹ ಮತ್ತು ಚೈತನ್ಯ ಇರಲಿದೆ. ಆದರೂ ಮಸಾಲೆಯುಕ್ತ ಅಥವಾ ಹೊರಗಿನ ಅತಿಯಾದ ಆಹಾರ ಸೇವನೆಯನ್ನು ತಪ್ಪಿಸಿಕೊಳ್ಳಿ. ಸಾತ್ವಿಕ ಆಹಾರ ಸೇವನೆಗೆ ಆದ್ಯತೆಯನ್ನು ನೀಡಿ. ಈ ದಿನ ಕೃಷಿಕರಿಗೆ ಇಂದಿನ ದಿನವು ಸುಖ ಸಂತೋಷಗಳನ್ನು ತಂದುಕೊಡಲಿದೆ. ಹೂವುಗಳು, ಹಣ್ಣು ಹಂಪಲುಗಳು, ವಾಣಿಜ್ಯ ಬೆಳೆಗಳಿಂದ ಉತ್ಪನ್ನಗಳನ್ನು ಬೆಳೆಯುವಂತಹ ರೈತರಿಗೆ ಮಾರುಕಟ್ಟೆಯಲ್ಲಿ ಒಳ್ಳೆಯ ಧಾರಣೆ ದೊರೆಯಲಿದೆ. ಕೃಷಿ ಭೂಮಿಯ ಸೌಂದರ್ಯೀಕರಣ ಅಥವಾ ಅಭಿವೃದ್ಧಿಗೆ ಹಣ ವಿನಿಯೋಗವಾಗುವಂಥ ದಿನ. ವಿದ್ಯಾರ್ಥಿಗಳಿಗೆ ಇಂದು ಸೃಜನಶೀಲ ಮತ್ತು ಯಶಸ್ವಿದಾಯಕ ದಿನ. ಕಲಾ ವಿಭಾಗದ ವಿದ್ಯಾರ್ಥಿಗಳಿಗೆ, ವಾಣಿಜ್ಯ ವಿನ್ಯಾಸ ಹಾಗೂ ಮಾಧ್ಯಮ ಕ್ಷೇತ್ರದಲ್ಲಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಉತ್ತಮ ಪ್ರಗತಿ ಸಿಗುವಂಥ ದಿನ. ಗುರುಗಳು ಮತ್ತು ಶಿಕ್ಷಕರಿಂದ ಸಂಪೂರ್ಣ ಸಹಾಯ ಮಾರ್ಗದರ್ಶನ ಲಭಿಸುವಂಥ ಯೋಗವಿದೆ. ಈ ದಿನ ಇತರರ ಅನಗತ್ಯ ವೈಯಕ್ತಿಕ ವಿಚಾರಗಳಲ್ಲಿ ಹಸ್ತಕ್ಷೇಪ ಮಾಡಬೇಡಿ. ನಿಷ್ಪಕ್ಷಪಾತ ಧೋರಣೆ ಕಾಯ್ದುಕೊಳ್ಳಿ. ಈ ದಿನ ಮಹಾಲಕ್ಷ್ಮಿಯ ಆರಾಧನೆ ಹಾಗೂ ದತ್ತಾತ್ರೇಯ ಸ್ವಾಮಿ ಆರಾಧನೆಯನ್ನು ಮಾಡಿ ಯಶಸ್ವಿ ದೊರೆಯಲಿದೆ. ಈ ದಿನದ ನಿಮ್ಮ ಶುಭ ಸಂಖ್ಯೆ 6, ಶುಭ ಬಣ್ಣ ಕೆಂಪು ಬಣ್ಣ, ಶುಭ ಮಂತ್ರ ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇಂದು ಗುರುವಾರದ ಗ್ರಹಗತಿಗಳು ಅತ್ಯಂತ ಅನುಕೂಲಕರ ಹಾಗೂ ಸಕಾರಾತ್ಮಕ ಫಲಗಳನ್ನು ನೀಡಲಿದೆ. ನಿಮ್ಮ ರಾಶಿಗೆ ಶುಭ ದೃಷ್ಟಿ ಬೀಳಲಿರುವುದರಿಂದ ಗುರುಗ್ರಹದ ಅನುಗ್ರಹದಿಂದ ಮಾನಸಿಕ ನೆಮ್ಮದಿ, ಆತ್ಮವಿಶ್ವಾಸ ಮತ್ತು ಹೊಸ ಭರವಸೆ ಮೂಡುವಂಥ ದಿನ. ಕಷ್ಟಕರ ಸವಾಲುಗಳನ್ನು ಕೂಡ ನಿಮ್ಮ ಚಾಣಾಕ್ಷತನ ಹಾಗೂ ತಾಳ್ಮೆಯಿಂದ ಎದುರಿಸಿ ಯಶಸ್ಸು ಪಡೆದುಕೊಳ್ಳಲಿದ್ದೀರಿ. ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗಲಿದ್ದು ಹಿರಿಯರ ಅನುಗ್ರಹ ನಿಮ್ಮ ಮೇಲಿರುವಂಥ ದಿನ. ಉದ್ಯೋಗಿಗಳು ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ವಾತಾವರಣದ ಬಗ್ಗೆ ನಿಮಗೆ ಪೂರಕವಾಗಿ ಒಳ್ಳೆಯ ಫಲಗಳು ದೊರೆಯಲಿದೆ. ಮೇಲಧಿಕಾರಿಗಳು ನಿಮ್ಮ ದಕ್ಷತೆಯನ್ನು ಗುರುತಿಸುವಂಥ ದಿನ. ಕಚೇರಿಯಲ್ಲಿ ಸಣ್ಣ ಪುಟ್ಟ ರಾಜಕೀಯ ಅಥವಾ ಶತ್ರುಗಳ ಒಂದು ತಂತ್ರಗಳು ತಾನಾಗಿಯೇ ದೂರವಾಗಲಿದೆ. ಸಂಶೋಧನೆ, ವಿಮೆ, ಕಾನೂನು ಮತ್ತು ತಾಂತ್ರಿಕ ರಂಗದಲ್ಲಿರುವಂಥ ಉದ್ಯೋಗಿಗಳಿಗೆ ಹೊಸ ಪ್ರಗತಿಯ ಅವಕಾಶಗಳು ಸಿಗಲಿದೆ. ವ್ಯಾಪಾರಿಗಳಿಗೆ ವ್ಯವಹಾರದಲ್ಲಿ ಸ್ಥಿರ ಲಾಭ ಕಂಡುಬರಲಿದೆ. ಹಳೆಯ ಬಾಕಿ ವಸೂಲಿಯಾಗಲಿದ್ದು ನಷ್ಟದಲ್ಲಿದ್ದ ಯೋಜನೆಗಳು ಮರಳಿ ಲಾಭದತ್ತ ಸಾಗಲಿದೆ. ಕಮಿಷನ್ ಏಜೆನ್ಸಿಗಳು, ತೆರಿಗೆ ಸಾಲಗಾರರು, ಔಷಧ ಹಾಗೂ ಧಾರ್ಮಿಕ ಸಾಮಗ್ರಿಗಳ ವ್ಯಾಪಾರಿಗಳಿಗೆ ಉತ್ತಮ ಆದಾಯ ಲಭಿಸಲಿದೆ. ಆರ್ಥಿಕ ಪರಿಸ್ಥಿತಿ ಸುಧಾರಿಸಿಕೊಳ್ಳುವಂಥ ದಿನ. ಅನಿರೀಕ್ಷಿತ ಮೂಲಗಳಿಂದ ಅಥವಾ ಹಳೆಯ ಹೂಡಿಕೆಗಳಿಂದ ಧನಾಗಮನವಾಗುವ ಯೋಗವಿದೆ. ಸಾಲದ ಸುಳಿಯಿಂದ ಹೊರಬರಲು ಸೂಕ್ತ ದಾರಿಗಳು ನಿಮಗೆ ಸಿಗಲಿವೆ. ಧಾರ್ಮಿಕ ಕಾರ್ಯಗಳಿಗಾಗಿ ಅಥವಾ ಕುಟುಂಬದ ಶುಭ ಸಮಾರಂಭಗಳಿಗಾಗಿ ಸದುಪಯೋಗಕ್ಕೆ ಹಣ ವಿನಿಯೋಗವಾಗಲಿದೆ. ಕುಟುಂಬದಲ್ಲಿ ಹರ್ಷ ಮತ್ತು ನೆಮ್ಮದಿಯ ವಾತಾವರಣವಿರಲಿದೆ. ದಾಂಪತ್ಯ ಜೀವನದಲ್ಲಿದ್ದ ಗೊಂದಲಗಳು ಬಗೆಹರಿದು ಪರಸ್ಪರ ಅನ್ಯೋನ್ಯತೆ ಹೆಚ್ಚಾಗಲಿದೆ. ಮಕ್ಕಳ ವಿದ್ಯಾಭ್ಯಾಸ ಮತ್ತು ಪ್ರಗತಿಯ ಬಗ್ಗೆ ಇದ್ದ ಆತಂಕಗಳು ನಿವಾರಣೆಯಾಗಲಿದೆ. ಪ್ರೇಮಿಗಳಿಗೆ ಹಿರಿಯರ ಬೆಂಬಲ ಸಿಗುವ ಸಾಧ್ಯತೆ ಇದೆ. ಆರೋಗ್ಯವು ಸಮಾಧಾನಕರವಾಗಿರಲಿದೆ. ಮಾನಸಿಕ ಒತ್ತಡ ಕಡಿಮೆಯಾಗಿ ಲವಲವಿಕೆ ಹೆಚ್ಚಾಗಲಿದೆ. ಹಳೆಯ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಂದ ಚೇತರಿಕೆ ಕಂಡುಬರಲಿದೆ. ಆದರೂ ಆಹಾರ ಮತ್ತು ಜಲ ಸೇವನೆಯಲ್ಲಿ ಶುಚಿತ್ವ ಕಾಯ್ದುಕೊಳ್ಳುವುದು ಉತ್ತಮ. ಕೃಷಿಕರಿಗೆ ಇಂದಿನ ದಿನವು ಉತ್ತಮ ಫಲ ನೀಡಲಿದೆ. ಕೀಟಬಾಧೆ ಅಥವಾ ನೀರಾವರಿ ಸಂಬಂಧಿತ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ದೊರೆಯಲಿದೆ. ಸಾಂಪ್ರದಾಯಿಕ ಬೆಳೆಗಳು ಹಾಗೂ ತೋಟಗಾರಿಕಾ ಉತ್ಪನ್ನಗಳನ್ನು ಬೆಳೆಯುವ ರೈತರಿಗೆ ಮಾರುಕಟ್ಟೆಯಲ್ಲಿ ನಿರೀಕ್ಷಿತ ಲಾಭ ಸಿಗಲಿದೆ. ವಿದ್ಯಾರ್ಥಿಗಳಿಗೆ ಇಂದು ಗುರುಬಲದ ಉತ್ತಮ ಬೆಂಬಲವಿರಲಿದೆ. ಏಕಾಗ್ರತೆ ಹಾಗೂ ಅಭ್ಯಾಸದಲ್ಲಿ ಆಸಕ್ತಿ ಹೆಚ್ಚಾಗಲಿದೆ. ಉನ್ನತ ಶಿಕ್ಷಣ, ವಿಜ್ಞಾನ ಸಂಶೋಧನೆ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿರತಕ್ಕಂಥವರಿಗೆ ಒಳ್ಳೆಯ ಒಂದು ಗಮನಾರ್ಹ ಯಶಸ್ಸು ದೊರೆಯುವಂಥ ದಿನ. ಈ ದಿನ ನಿಮ್ಮ ಕೋಪ ಅಥವಾ ನೇರ ನುಡಿಗಳನ್ನು ಹಿತವಾಗಿಟ್ಟುಕೊಳ್ಳಿ. ಉದ್ವೇಗದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಎಚ್ಚರಿಕೆ ಇರಲಿ. ಈ ದಿನ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ
ರಾಘವೇಂದ್ರ ಸ್ವಾಮಿಗಳ ಪ್ರಾರ್ಥನೆ ಹಾಗೂ ನಿಮ್ಮ ಇಷ್ಟ ದೇವರಿಗೆ ಅರ್ಚನೆಯನ್ನು ಮಾಡಿಸಿಕೊಳ್ಳಿ. ಈ ದಿನದ ನಿಮ್ಮ ಶುಭ ಸಂಖ್ಯೆ 9, ಶುಭ ಬಣ್ಣ ಹಳದಿ ಬಣ್ಣ, ಶುಭ ಮಂತ್ರ ಓಂ ಶರವಣ ಭವಾಯ ನಮಃ. ಧನುಸ್ಸು ರಾಶಿ. ಧನುಸ್ಸು ರಾಶಿಯವರಿಗೆ ಇಂದು ಅತ್ಯಂತ ಭಾಗ್ಯದಾಯಕ ಹಾಗೂ ಯಶಸ್ವಿದಾಯಕ ದಿನ. ರಾಶಿಯಾಧಿಪತಿಯಾದ ಗುರು ಗ್ರಹದ ಸ್ವಂತ ದಿನವಾದ ಗುರುವಾರ ನಿಮ್ಮ ರಾಶಿಯ ಮೇಲೆ ಬಲವಾದ ಶುಭ ಪ್ರಭಾವ ಇರುವುದರಿಂದ ನಿಮ್ಮ ಸಕಲ ಪ್ರಯತ್ನಗಳಿಗೂ ದೈವಿಕ ಒಂದು ಬೆಂಬಲ ಸಿಗುವಂತಹ ದಿನ. ಮನಸ್ಸಿನಲ್ಲಿದ್ದ ಗೊಂದಲಗಳು ನಿವಾರಣೆಯಾಗಲಿದೆ. ಧನಾತ್ಮಕ ಚಿಂತನೆಗಳು ಮೂಡುವಂತಹ ದಿನ. ಆಧ್ಯಾತ್ಮಿಕ, ಧಾರ್ಮಿಕ ಮತ್ತು ಶೈಕ್ಷಣಿಕ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ಆಸಕ್ತಿ ಹೆಚ್ಚಾಗಲಿದ್ದು ಸಮಾಜದಲ್ಲಿ ನಿಮ್ಮ ಕೀರ್ತಿ ಹಾಗೂ ಪ್ರತಿಷ್ಠೆ ಹೆಚ್ಚಾಗುವಂತಹ ದಿನ. ಉದ್ಯೋಗಸ್ಥರಿಗೆ, ಆಡಳಿತಾತ್ಮಕ ಮತ್ತು ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥವರಿಗೆ ಇಂದು ಅತ್ಯಂತ ಪ್ರಗತಿದಾಯಕ ದಿನ. ಕಚೇರಿಯಲ್ಲಿ ಮೇಲಧಿಕಾರಿಗಳಿಂದ, ಮಾರ್ಗದರ್ಶಕರಿಂದ ಸಂಪೂರ್ಣ ಮೆಚ್ಚುಗೆ ದೊರೆಯಲಿದೆ. ಹೊಸ ಪ್ರಮೋಷನ್ ಅಥವಾ ಆದ್ಯತೆಯ ಯೋಜನೆಯನ್ನು ಮುನ್ನಡೆಸುವ ಅವಕಾಶ ನಿಮಗೆ ಕೂಡಿ ಬರಲಿದೆ. ಉದ್ಯಮದಲ್ಲಿ ಲಾಭದ ಪ್ರಮಾಣ ಹೆಚ್ಚಾಗಲಿದೆ. ಶಿಕ್ಷಣ ಸಂಸ್ಥೆಗಳು, ಕನ್ಸಲ್ಟೆನ್ಸಿ, ಧಾರ್ಮಿಕ ಗ್ರಂಥ, ವಸ್ತುಗಳು ಮತ್ತು ಚಿನ್ನ, ಬೆಳ್ಳಿ, ವಿದೇಶಿ ವ್ಯಾಪಾರಕ್ಕೆ ಸಂಬಂಧಿಸಿದ ಉದ್ಯಮಿಗಳಿಗೆ ಸುವರ್ಣ ಅವಕಾಶಗಳು ಸಿಗುವಂಥ ದಿನ. ಹೊಸ ಹೂಡಿಕೆಗಳಿಗೆ ಇಂದು ಅತ್ಯಂತ ಶುಭದಾಯಕ ದಿನ. ಆರ್ಥಿಕ ಪರಿಸ್ಥಿತಿ ಅತ್ಯಂತ ಭದ್ರವಾಗಿರಲಿದೆ. ಧನಾಗಮನದ ಮೂಲಗಳು ಸುಗಮವಾಗಲಿದ್ದು ದೀರ್ಘಕಾಲದಿಂದ ಬಾರದೆ ಉಳಿದಿದ್ದ ಹಣ ಕೈ ಸೇರುವಂಥ ಯೋಗವಿದೆ. ಭೂಮಿ ಅಥವಾ ಸ್ಥಿರ ಆಸ್ತಿಯ ಮೇಲೆ ಹೂಡಿಕೆ ಮಾಡಲು ಯೋಜನೆ ರೂಪಿಸುವವರಿಗೆ ಧಾರ್ಮಿಕ ಹಾಗೂ ದೇವತಾ ಕಾರ್ಯಕ್ರಮಗಳಿಗಾಗಿ ಸದುಪಯೋಗಕ್ಕಾಗಿ ಧನ ವ್ಯಯವಾಗಲಿದೆ. ಕುಟುಂಬದಲ್ಲಿ ಅತ್ಯಂತ ಮಂಗಲಕರ ಮತ್ತು ಸಂತಸದ ವಾತಾವರಣ ಇರಲಿದೆ. ಹಿರಿಯರ, ಗುರುಗಳ ಹಾಗೂ ತಂದೆಯವರ ಪೂರ್ಣ ಆಶೀರ್ವಾದ ಲಭಿಸಲಿದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗೌರವ ಮತ್ತು ಪ್ರೀತಿ ಹೆಚ್ಚಾಗಲಿದೆ. ಮನೆಯಲ್ಲಿ ಸಮಾಜಮುಖಿ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರುವ ಯೋಗವಿದೆ. ಆರೋಗ್ಯವು ಅತ್ಯುತ್ತಮವಾಗಿರಲಿದೆ. ದೈಹಿಕವಾಗಿ ನವಚೈತನ್ಯ ಮತ್ತು ಮಾನಸಿಕವಾಗಿ ಶಾಂತಿ ಇರಲಿದೆ. ಹಳೆಯ ಕಾಯಿಲೆಗಳಿಂದ ಬಳಲುತ್ತಿದ್ದವರಿಗೆ ಸಮಾಧಾನಕರ ರೀತಿಯಲ್ಲಿ ಸುಧಾರಣೆ ಕಂಡುಬರಲಿದೆ. ಧನಾತ್ಮಕ ದಿನಚರಿಯನ್ನು ಕಾಯ್ದುಕೊಳ್ಳಿ. ಕೃಷಿಕರಿಗೆ ಇಂದಿನ ದಿನವು ಅತ್ಯಂತ ಯಶಸ್ಸನ್ನು ತಂದುಕೊಡುವಂತಹ ದಿನ. ಧಾನ್ಯಗಳು, ಹಣ್ಣು ಹಂಪಲು ಹಾಗೂ ಸಾಂಪ್ರದಾಯಿಕ ಬೆಳೆಗಳನ್ನು ಬೆಳೆಯುವ ರೈತರಿಗೆ ಮಾರುಕಟ್ಟೆಯಲ್ಲಿ ಒಳ್ಳೆಯ ಒಂದು ಬೆಲೆ ಸಿಗುವಂಥ ದಿನ. ಕೃಷಿ ಭೂಮಿಗೆ ಸಂಬಂಧಿಸಿದ ಯಾವುದೇ ಯೋಜನೆಗೆ ಈ ದಿನ ಚಾಲನೆಯನ್ನು ನೀಡುವುದು ಉತ್ತಮ. ವಿದ್ಯಾರ್ಥಿಗಳಿಗಿಂದು ಗುರುಬಲವು ಅತ್ಯುನ್ನತ ಮಟ್ಟದಲ್ಲಿರಲಿದೆ. ಗ್ರಹಣ ಶಕ್ತಿ, ಸ್ಮರಣ ಶಕ್ತಿ ಹೆಚ್ಚಾಗಲಿದ್ದು ವಿದ್ಯಾಭ್ಯಾಸದಲ್ಲಿ ಉನ್ನತ ಸಾಧನೆ ಮಾಡುವಂಥ ದಿನ. ವಿಶೇಷವಾಗಿ ಕಾನೂನು, ಮ್ಯಾನೇಜ್ಮೆಂಟ್, ಉನ್ನತ ಸಂಶೋಧನೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಸಫಲತೆ ಸಿಗುವಂಥ ದಿನ. ಇಂದು ಅತಿಯಾದ ಉದಾರತೆಯಿಂದ ಅನಗತ್ಯ ವ್ಯಕ್ತಿಗಳಿಗೆ ದೊಡ್ಡ ಮೊತ್ತದ ಸಾಲ ನೀಡುವುದನ್ನು ನೀವು ತಪ್ಪಿಸಿಕೊಳ್ಳುವುದು ಒಳ್ಳೆಯದು. ಈ ದಿನ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ಮಾಡಿ, ಸಾಯಿಬಾಬರ ದರ್ಶನವನ್ನು ಮಾಡಿ, ದತ್ತಾತ್ರೇಯ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಈ ದಿನದ ನಿಮ್ಮ ಶುಭ ಸಂಖ್ಯೆ 3, ಶುಭ ಬಣ್ಣ ಕೇಸರಿ ಬಣ್ಣ, ಶುಭ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ. ಮಕರ ರಾಶಿ. ಮಕರ ರಾಶಿಯವರಿಗೆ ಇಂದು ಗುರುವಾರದ ಗ್ರಹಗತಿಗಳು ಸಾಧಾರಣ ಮತ್ತು ಮಿಶ್ರ ಫಲಿತಾಂಶಗಳನ್ನು ನೀಡಲಿದೆ. ನಿಮ್ಮ 6ನೇ ಮನೆಗೆ ಗುರುವಿನ ಶುಭ ದೃಷ್ಟಿ ಇರುವುದರಿಂದ ಸ್ಪರ್ಧಾತ್ಮಕ ವಿಚಾರಗಳಲ್ಲಿ ಶತ್ರುಗಳ ಮೇಲಿನ ಹೋರಾಟದಲ್ಲಿ ಜಯ ಗಳಿಸುವಂಥ ದಿನ. ಆದರೆ ಅನಗತ್ಯ ಕೆಲಸದ ಒತ್ತಡ ಹಾಗೂ ಖರ್ಚುಗಳ ಹೆಚ್ಚಳದಿಂದ ಮನಸ್ಸು ಸ್ವಲ್ಪ ಅಶಾಂತಗೊಳ್ಳಬಹುದು. ಪ್ರತಿಯೊಂದು ಕೆಲಸದಲ್ಲೂ ತಾಳ್ಮೆ ಮತ್ತು ಕಠಿಣ ಶ್ರಮ ಅಗತ್ಯ. ಹಿರಿಯರ ಮತ್ತು ಅನುಭವಸ್ಥರ ಸಲಹೆ ಪಡೆದು ಮುನ್ನಡೆಯುವಂಥ ಇದು ಉತ್ತಮ. ಈ ದಿನ ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಮೇಲಧಿಕಾರಿಗಳು ನಿಮ್ಮ ಮೇಲಿನ ಹೆಚ್ಚಿನ ಜವಾಬ್ದಾರಿಗಳನ್ನು ಹೊರಿಸಬಹುದು. ಕೆಲಸದ ಅವಧಿ ಹೆಚ್ಚಾಗುವ ಸಾಧ್ಯತೆ ಇದೆ. ಸಹೋದ್ಯೋಗಿಗಳೊಂದಿಗೆ ಸೌಹಾರ್ದಯುತ ಬಾಂಧವ್ಯವಿರಲಿ. ಅನಗತ್ಯ ವಿವಾದಗಳಿಂದ ದೂರವಿರುವುದು ನಿಮ್ಮ ಶ್ರೇಯಸ್ಸಿಗೆ ಉತ್ತಮ. ವ್ಯವಹಾರದಲ್ಲಿ ಸಾಧಾರಣ ಪ್ರಗತಿ ಕಂಡುಬರಲಿದೆ. ಹಳೆಯ ಸಾಲಗಳನ್ನು ಅಥವಾ ಬಾಕಿಗಳನ್ನು ತೀರಿಸಲು ಆದ್ಯತೆ ನೀಡುವಂಥ ದಿನ. ಬ್ಯಾಂಕಿಂಗ್, ಆಡಳಿತ, ಔಷಧ ಮತ್ತು ಸೇವಾ ವಲಯದ ಉದ್ಯಮದಲ್ಲಿರುವ ವ್ಯಾಪಾರಿಗಳಿಗೆ ಆಶಾದಾಯಕ ವಹಿವಾಟು ನಡೆಯಲಿದೆ. ಹೊಸ ದೊಡ್ಡ ಹುದ್ದೆ ಹೂಡಿಕೆಗಳಿಗೆ ಇಂದು ಸೂಕ್ತ ಸಮಯವಲ್ಲ, ಎಚ್ಚರಿಕೆ ಇರಲಿ. ಆರ್ಥಿಕವಾಗಿ ಇಂದು ಕಟ್ಟುನಿಟ್ಟಿನ ಬಜೆಟ್ ಕಾಯ್ದುಕೊಳ್ಳುವುದು ಅಗತ್ಯ. ಧನಾಗಮನವಿದ್ದರೂ ಅನಿರೀಕ್ಷಿತ ವೈದ್ಯಕೀಯ ಖರ್ಚುಗಳು ಅಥವಾ ಸಾಲದ ಕಂತುಗಳಿಗಾಗಿ ಧನ ವ್ಯಯವಾಗಬಹುದು.
ಯಾರಿಗೂ ಜವಾಬ್ದಾರಿ ವಹಿಸಿ ಹಣ ನೀಡಬೇಡಿ. ಶ್ಯೂರಿಟಿ ನಿಲ್ಲಬೇಡಿ. ಎಚ್ಚರಿಕೆ ಇರಲಿ. ಕುಟುಂಬದಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿಕೊಳ್ಳಿ. ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರುವಂಥ ದಿನ. ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಿ. ಮಕ್ಕಳ ಆರೋಗ್ಯ ಮತ್ತು ಶೈಕ್ಷಣಿಕ ವಿಚಾರಗಳಿಗಾಗಿ ಹೆಚ್ಚಿನ ಗಮನ ಹರಿಸಬೇಕಾಗಲಿದೆ. ಆರೋಗ್ಯದ ವಿಚಾರದಲ್ಲಿ ಜಾಗರೂಕತೆ ಮಾಡಿಕೊಳ್ಳಿ. ಅತಿಯಾದ ಕೆಲಸದ ಒತ್ತಡದಿಂದ ಆಯಾಸ ಉಂಟಾಗಬಹುದು. ಕಾಲು ನೋವು, ಬೆನ್ನು ನೋವು, ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಡುವಂಥ ದಿನ. ಉತ್ತಮ ಆಹಾರ ಸೇವನೆ ಮಾಡಿ. ಪೌಷ್ಟಿಕ ಆಹಾರಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿ. ಕೃಷಿಕರಿಗೆ ಇಂದು ಕಠಿಣ ಪರಿಶ್ರಮದ ದಿನ. ಜಮೀನಿನ ಕೆಲಸಗಳು, ನೀರಾವರಿ ಕೆಲಸಗಾರರ ಜೊತೆ ಅಥವಾ ಕೀಟಬಾಧೆ ಮುಂತಾದ ಸಮಸ್ಯೆಗಳು ಸಣ್ಣ ಮಟ್ಟದ ಕಿರಿಕಿರಿ ಉಂಟುಮಾಡಲಿದೆ. ತಾಳ್ಮೆಯಿಂದ ಕೆಲಸ ಮಾಡಿಕೊಂಡಲ್ಲಿ ಸಾಧಾರಣ ಆದಾಯ ಸಿಗುವಂಥ ದಿನ. ವಿದ್ಯಾರ್ಥಿಗಳಿಗೆ ಇಂದು ಸವಾಲಿನ ದಿನವಾಗಿರಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡುವ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪರಿಶ್ರಮ ಪಡಬೇಕಾಗಲಿದೆ. ಮನಸ್ಸನ್ನು ಏಕಾಗ್ರತೆಯಲ್ಲಿಡಲು ಧ್ಯಾನ ಮತ್ತು ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಿ. ಈ ದಿನ ಹಣಕಾಸಿನ ವಿಚಾರದಲ್ಲಿ ಯಾವುದೇ ಆತುರದ ಅಥವಾ ಅಪಾಯಕಾರಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಎಚ್ಚರಿಕೆಯಿಂದ ಇರಿ. ಗುರುವಾರವಾದ್ದರಿಂದ ಆಂಜನೇಯನ ಆರಾಧನೆಯನ್ನು ಮಾಡಿ. ರಾಘವೇಂದ್ರ ಸ್ವಾಮಿಗಳ ಪ್ರಾರ್ಥನೆ, ಪೂಜೆಯನ್ನು ಮಾಡಿಕೊಳ್ಳಿ. ಕಡಲೆ ಧಾನ್ಯವನ್ನು ದಾನ ಮಾಡಿ. ಶುಭ ಸಂಖ್ಯೆ 8. ಶುಭ ಬಣ್ಣ ನೀಲಿ ಬಣ್ಣ. ಶುಭ ಮಂತ್ರ ಓಂ ಶ್ರೀ ರಾಘವೇಂದ್ರಾಯ ನಮಃ. ಸ್ನೇಹಿತರೆ, ವಿಡಿಯೋದಲ್ಲಿ ನಿಮ್ಮ ಇಷ್ಟದೇವರ ಹೆಸರನ್ನು ಕಮೆಂಟ್ ಮಾಡಿ. ಶುಭವಾಗಲಿ. ಇನ್ನು ಕುಂಭರಾಶಿಯವರಿಗೆ ಇಂದು ಗುರುವಾರದ ಗ್ರಹಗತಿಗಳು ಅತ್ಯಂತ ಶುಭಪ್ರದ ಹಾಗೂ ಭಾಗ್ಯದಾಯಕ ಫಲಗಳನ್ನು ನೀಡಲಿವೆ. ನಿಮ್ಮ 5ನೇ ಮನೆಗೆ ಗುರುವಿನ ಶುಭ ದೃಷ್ಟಿ ಇರುವುದರಿಂದ ಬುದ್ಧಿಶಕ್ತಿ, ಸೃಜನಶೀಲತೆ ಮತ್ತು ನಿರೀಕ್ಷಿತ ಕಾರ್ಯಗಳಲ್ಲಿ ಯಶಸ್ಸು ಸಿಗಲಿದೆ. ಮನಸ್ಸಿನಲ್ಲಿದ್ದ ಆತಂಕಗಳು ನಿವಾರಣೆಯಾಗಿ ಹೊಸ ಭರವಸೆ ಮೂಡುವಂಥ ದಿನ. ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲಿದ್ದೀರಿ. ಕೌಟುಂಬಿಕವಾಗಿ ಮತ್ತು ಸಾಮಾಜಿಕವಾಗಿ ನಿಮ್ಮ ಗೌರವ ಪ್ರತಿಷ್ಠೆಗಳು ಹೆಚ್ಚಾಗಲಿದೆ. ಉದ್ಯೋಗಿಗಳಿಗೆ ಕಾರ್ಯಕ್ಷೇತ್ರದಲ್ಲಿ ಇಂದು ಪ್ರಗತಿದಾಯಕ ವಾತಾವರಣ ಇರಲಿದೆ. ನಿಮ್ಮ ಹೊಸ ಆಲೋಚನೆಗಳು ಹಾಗೂ ಯೋಜನೆಗಳಿಗೆ ಮೇಲಧಿಕಾರಿಗಳಿಂದ ಪೂರ್ಣ ಬೆಂಬಲ ಮತ್ತು ಮೆಚ್ಚುಗೆ ದೊರೆಯುವಂಥ ದಿನ. ಐಟಿ, ತಂತ್ರಜ್ಞಾನ, ಸಂಶೋಧನೆ ಮತ್ತು ಸಲಹಾ ರಂಗದಲ್ಲಿರುವವರಿಗೆ ಹೊಸ ಸುವರ್ಣ ಅವಕಾಶಗಳು ಹುಡುಕಿಕೊಂಡು ಬರುವಂಥ ದಿನ. ವ್ಯಾಪಾರಿಗಳಿಗೆ ನಿಮ್ಮ ಉದ್ಯಮದಲ್ಲಿ ಧನ ಲಾಭದ ಉತ್ತಮ ಯೋಗವಿದೆ. ಹಳೆಯ ಗ್ರಾಹಕರಿಂದ ಹೊಸ ಆರ್ಡರ್ಗಳು ದೊರೆಯಲಿವೆ. ಶೈಕ್ಷಣಿಕ ಸಾಮಗ್ರಿಗಳು, ತಾಂತ್ರಿಕ ಉಪಕರಣಗಳು, ರಿಯಲ್ ಎಸ್ಟೇಟ್ ಹಾಗೂ ಕಮಿಷನ್ ರಂಗದ ವ್ಯಾಪಾರಿಗಳಿಗೆ ಭರ್ಜರಿ ಲಾಭ ಸಿಗಲಿದೆ. ಹೊಸ ಪಾಲುದಾರಿಕೆ ಒಪ್ಪಂದಗಳಿಗೆ ಇಂದು ಅನುಕೂಲಕರವಾದಂಥ ದಿನ. ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳಲಿದೆ. ಆದಾಯದ ಹೊಸ ಮಾರ್ಗಗಳು ಸುಗಮವಾಗಲಿದ್ದು, ದೀರ್ಘಕಾಲದಿಂದ ಬಾಕಿ ಉಳಿದಿದ್ದಂತಹ ಬರಲು ಬಾಕಿದ್ದಂತಹ ಕೆಲವು ಕೆಲಸ ಕಾರ್ಯಗಳು ಕೈಗೂಡಲಿದೆ. ಷೇರು ಮಾರುಕಟ್ಟೆ ಅಥವಾ ದೀರ್ಘಕಾಲೀನ ಹೂಡಿಕೆಗಳಿಂದ ಸಕಾರಾತ್ಮಕ ಪ್ರತಿಫಲ ಸಿಗಲಿದೆ. ಮಕ್ಕಳಿಗೆ ಅಥವಾ ಮನೆಯ ಅಲಂಕಾರಿಕ ವಸ್ತುಗಳ ಖರೀದಿಗಾಗಿ ಸದುಪಯೋಗಕ್ಕೆ ಧನ ವ್ಯಯವಾಗುವಂಥ ಸಾಧ್ಯತೆ ಇದೆ. ಈ ದಿನ ಕುಟುಂಬದಲ್ಲಿ ಹರ್ಷ, ಶಾಂತಿ ಮತ್ತು ಸಂತಸದ ವಾತಾವರಣ ಇರಲಿದೆ. ಮಕ್ಕಳ ಶೈಕ್ಷಣಿಕ ಪ್ರಗತಿ ಅಥವಾ ಸಾಧನೆ ಮನಸ್ಸಿಗೆ ಅಪಾರ ಆನಂದ ತರಲಿದೆ. ಪ್ರೇಮಿಗಳಿಗೆ ಅನುಕೂಲಕರ ದಿನವಾಗಿದ್ದು, ಪ್ರೇಮ ಸಂಬಂಧವು ವಿವಾಹದ ಹಂತಕ್ಕೆ ತಲುಪುವ ಸಾಧ್ಯತೆ ಇದೆ. ಸಂಗಾತಿಯೊಂದಿಗೆ ಸುಂದರ ಸಮಯವನ್ನು ಕಳೆಯುವ ಯೋಗವಿದೆ. ಆರೋಗ್ಯವು ಅತ್ಯುತ್ತಮವಾಗಿದ್ದು, ದೈಹಿಕವಾಗಿ ನವಚೈತನ್ಯ ಮತ್ತು ಮಾನಸಿಕವಾಗಿ ಪ್ರಶಾಂತತೆ ಇರುವಂಥ ದಿನ. ಹಳೆಯ ಅನಾರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದವರಿಗೆ ಸಮಾಧಾನಕರ ಚೇತರಿಕೆ ಕಂಡುಬರಲಿದೆ. ದೈನಂದಿನ ಯೋಗ ಹಾಗೂ ಪ್ರಾಣಾಯಾಮಗಳನ್ನು ಕಾಯ್ದುಕೊಳ್ಳಿ. ಕೃಷಿಕರಿಗೆ ಇಂದಿನ ದಿನವು ಒಳ್ಳೆಯ ದಿನವಾಗಿರಲಿದೆ. ಒಳ್ಳೆಯ ಚೈತನ್ಯ, ಯಶಸ್ಸು ನೀಡುವಂಥ ದಿನ. ಹೊಸ ತಂತ್ರಜ್ಞಾನಗಳನ್ನು ಬಳಸಿ ವ್ಯವಸಾಯ ಮಾಡುವ ರೈತರಿಗೆ ಉತ್ತಮ ಇಳುವರಿ ಸಿಗಲಿದೆ. ವಾಣಿಜ್ಯ ಬೆಳೆಗಳು ಹಾಗೂ ತೋಟಗಾರಿಕಾ ಉತ್ಪನ್ನಗಳಿಗೆ ಮಾರುಕಟ್ಟೆಯಲ್ಲಿ ಆಕರ್ಷಕ ಧಾರಣೆ ದೊರೆಯಲಿದೆ. ವಿದ್ಯಾರ್ಥಿಗಳಿಗೆ ಇಂದು ಸುವರ್ಣಮಯವಾದಂಥ ದಿನ. ಗುರುಬಲದ ವಿಶೇಷ ಅನುಗ್ರಹದಿಂದ ಗ್ರಹಣ ಶಕ್ತಿ ಮತ್ತು ಏಕಾಗ್ರತೆ ಅತ್ಯುನ್ನತ ಮಟ್ಟದಲ್ಲಿರಲಿದೆ. ಉನ್ನತ ಶಿಕ್ಷಣ, ಸ್ಪರ್ಧಾತ್ಮಕ ಪರೀಕ್ಷೆಗಳು ಹಾಗೂ ಸಂಶೋಧನೆಯಲ್ಲಿ ತೊಡಗಿರುವ ಕುಂಭರಾಶಿಯ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಸಾಧನೆ ಮಾಡುವ ಯೋಗವಿದೆ. ಇಂದು ಆದಷ್ಟು ನೀವು
ಅತಿಯಾದ ಆತ್ಮವಿಶ್ವಾಸದಿಂದ ಇತರರ ಸಲಹೆಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಬೇಡಿ. ತಾಳ್ಮೆ ಇರಲಿ. ಆದಷ್ಟು ಈ ದಿನ ಹಳದಿ ಬಣ್ಣದ ಹೂವುಗಳನ್ನು ರಾಘವೇಂದ್ರ ಸ್ವಾಮಿಗಳಿಗೆ ಅರ್ಚನೆಯನ್ನು ಮಾಡಿಸಿ. ಈ ದಿನದ ನಿಮ್ಮ ಶುಭ ಸಂಖ್ಯೆ 5, ಶುಭ ಬಣ್ಣ ನೀಲಿ, ಶುಭ ಮಂತ್ರ ಓಂ ಶಂ ಶನೇಶ್ಚರಾಯ ನಮಃ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ಇಂದು ಅತ್ಯಂತ ಶ್ರೇಷ್ಠ ಮತ್ತು ಕಲ್ಯಾಣಕಾರಕವಾದಂತಹ ದಿನ. ನಿಮ್ಮ ರಾಶಿಯಾಧಿಪತಿಯಾದ ಗುರು ಗ್ರಹದ ಸ್ವಂತ ದಿನವಾದ ಗುರುವಾರ ನಿಮ್ಮ ಮೇಲಿರುವ ದೈವಿಕ ಅನುಗ್ರಹದಿಂದ ಸಕಲ ಕಾರ್ಯಗಳಲ್ಲೂ ಸಫಲತೆಯನ್ನು ಕಂಡುಕೊಳ್ಳಲಿದ್ದೀರಿ. ಮಾನಸಿಕ ಶಾಂತಿ, ಆತ್ಮವಿಶ್ವಾಸ ಹಾಗೂ ಧನಾತ್ಮಕ ಆಲೋಚನೆಗಳು ಹೆಚ್ಚಾಗಲಿದೆ. ಸಮಾಜದಲ್ಲಿ ಗೌರವ ಪ್ರತಿಷ್ಠೆಗಳು ವೃದ್ಧಿಸುವಂತಹ ದಿನ. ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡವರಿಗೆ ಮನಸ್ಸಿಗೆ ಅಪಾರ ತೃಪ್ತಿ ತಂದುಕೊಡಲಿದೆ. ಉದ್ಯೋಗಿಗಳಿಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅತ್ಯಂತ ಅನುಕೂಲಕರ ವಾತಾವರಣ ಇರಲಿದೆ. ನಿಮ್ಮ ಕಠಿಣ ಶ್ರಮ ಹಾಗೂ ಕಾರ್ಯದಕ್ಷತೆಗೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ ದೊರೆಯಲಿದೆ. ಬೋಧನೆ, ಸಮಾಲೋಚನೆ, ಆಡಳಿತ, ವೈದ್ಯಕೀಯ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿರುವವರಿಗೆ ನೂತನ ಅವಕಾಶಗಳು ಹಾಗೂ ಬಡ್ತಿಯ ಸೂಚನೆಗಳು ಸಿಗಲಿದೆ. ವ್ಯವಹಾರದಲ್ಲಿ ಭರ್ಜರಿ ಲಾಭದ ವಾತಾವರಣವಿರಲಿದೆ. ಶಿಕ್ಷಣ ಸಂಸ್ಥೆಗಳು, ಪುಸ್ತಕ ಪ್ರಕಟಣೆ, ಚಿನ್ನ, ಬೆಳ್ಳಿ, ಗೃಹ ಉಪಯೋಗಿ ವಸ್ತುಗಳು ಹಾಗೂ ಸೌಂದರ್ಯವರ್ಧಕ ವ್ಯಾಪಾರಸ್ಥರಿಗೆ ಅತ್ಯುತ್ತಮ ವಹಿವಾಟು ನಡೆಯಲಿದೆ. ಹೊಸ ವ್ಯವಹಾರ ಪ್ರಸ್ತಾಪಗಳು ಯಶಸ್ವಿಯಾಗಲಿದೆ. ಈ ದಿನ ಆರ್ಥಿಕ ಪರಿಸ್ಥಿತಿ ಅತ್ಯಂತ ಬಲಗೊಳ್ಳುವಂತಹ ದಿನ. ನಾನಾ ಮೂಲಗಳಿಂದ ಧನ ಆಗಮನವಾಗಲಿದ್ದು, ದೀರ್ಘಕಾಲದಿಂದ ಬರಬೇಕಾಗಿದ್ದ ಹಳೆಯ ಬಾಕಿಯ ಹಣ, ಸಾಲದ ಮೊತ್ತ ಮರಳಿ ಕೈ ಸೇರುವಂಥ ಯೋಗವಿದೆ. ಉಳಿತಾಯ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಹಾಗೂ ಸ್ಥಿರ ಆಸ್ತಿ ಖರೀದಿಸಲು ಇಂದು ಸೂಕ್ತವಾದಂಥ ಸಮಯ. ಕುಟುಂಬದಲ್ಲಿ ಅತ್ಯಂತ ಸಂತಸ, ಮಂಗಳಕರ ಹಾಗೂ ಸೌಹಾರ್ದಯುತ ವಾತಾವರಣವಿರಲಿದೆ. ಮನೆಯ ಹಿರಿಯರ ಹಾಗೂ ಗುರುಗಳ ಸಂಪೂರ್ಣ ಆಶೀರ್ವಾದ ಲಭಿಸಲಿದೆ. ದಾಂಪತ್ಯದಲ್ಲಿ ಅನ್ಯೋನ್ಯತೆ ಹೆಚ್ಚಾಗಲಿದ್ದು, ಸಂಗಾತಿಯೊಂದಿಗೆ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವ ಯೋಜನೆ ರೂಪಿಸಲಿದ್ದೀರಿ. ಅವಿವಾಹಿತರಿಗೆ ಶುಭ ವಿವಾಹ ಯೋಗ ಕೂಡಿ ಬರಲಿದೆ. ಆರೋಗ್ಯವು ಅತ್ಯುತ್ತಮವಾಗಿದ್ದು, ದೈಹಿಕವಾಗಿ ನವಚೈತನ್ಯ ಹಾಗೂ ಮಾನಸಿಕವಾಗಿ ಪ್ರಶಾಂತತೆ ಅನುಭವಿಸುವಂತಹ ದಿನ. ದೈನಂದಿನ ಯೋಗ, ಧ್ಯಾನ ಹಾಗೂ ಸಾತ್ವಿಕ ಆಹಾರ ಸೇವನೆಯಿಂದ ಆರೋಗ್ಯವು ಮತ್ತಷ್ಟು ಸುಧಾರಿಸಿಕೊಳ್ಳಲಿದೆ. ಕೃಷಿಯವರಿಗೆ ಇಂದಿನ ದಿನವು ಅತ್ಯಂತ ಸಮೃದ್ಧಿ ಹಾಗೂ ಯಶಸ್ಸನ್ನು ತಂದುಕೊಡಲಿದೆ. ವಾಣಿಜ್ಯ ಬೆಳೆಗಳು, ಹಣ್ಣು ಹಂಪಲು ಹಾಗೂ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯುವ ರೈತರಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಧಾರಣೆ ದೊರೆತು ಆದಾಯವನ್ನು ಪಡೆದುಕೊಳ್ಳಲಿದ್ದೀರಿ. ಕೃಷಿ ಭೂಮಿಗೆ ಸಂಬಂಧಿಸಿದ ಹೊಸ ಯೋಜನೆಗಳಿಗೆ ನೀವು ಈ ದಿನ ಚಾಲನೆ ನೀಡಬಹುದು. ವಿದ್ಯಾರ್ಥಿಗಳಿಗೆ ಗುರುಬಲದ ಸಂಪೂರ್ಣ ಕೃಪೆ ಇರಲಿದೆ. ಸಂಪೂರ್ಣ ಸ್ಮರಣಶಕ್ತಿ, ಗ್ರಹಣ ಶಕ್ತಿ, ಏಕಾಗ್ರತೆ ಹೆಚ್ಚಾಗುವಂಥ ದಿನ. ಉನ್ನತ ಶಿಕ್ಷಣ, ಸಂಶೋಧನೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುತ್ತಿರತಕ್ಕಂಥವರಿಗೆ ಮೀನರಾಶಿಯ ವಿದ್ಯಾರ್ಥಿಗಳು ಅತ್ಯುತ್ತಮ ಸಾಧನೆ ಮಾಡುವಂಥ ದಿನ. ಈ ದಿನ ವಿದ್ಯಾರ್ಥಿಗಳು ಭಾವನಾತ್ಮಕವಾಗಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಪ್ರತಿಯೊಂದು ನಿರ್ಧಾರಕ್ಕೂ ವಾಸ್ತವಿಕ ಚಿಂತನೆಯನ್ನು ಮಾಡಿಕೊಳ್ಳಿ. ಗುರುವಾರವಾದ್ದರಿಂದ ರಾಘವೇಂದ್ರ ಸ್ವಾಮಿಗಳ ಆರಾಧನೆ, ಮಹಾವಿಷ್ಣುವಿನ ಸ್ಮರಣೆ, ವಿಷ್ಣು ಸಹಸ್ರನಾಮ ಪಾರಾಯಣ ಹಾಗೂ ವಿಶೇಷವಾಗಿ ಮಹಾಲಕ್ಷ್ಮಿಯ ಆರಾಧನೆಯನ್ನು ಸಹಿತ ಮಾಡಿಕೊಳ್ಳಿ. ಈ ದಿನದ ನಿಮ್ಮ ಶುಭ ಸಂಖ್ಯೆ 3, ಶುಭ ಬಣ್ಣ ಕೇಸರಿ ಬಣ್ಣ, ಶುಭ ಮಂತ್ರ ಓಂ ನಮೋ ನಾರಾಯಣಾಯ. ಸ್ನೇಹಿತರೆ, ಇವಿಷ್ಟು ಈ ದಿನದ ದಿನ ಭವಿಷ್ಯವಾಗಿದೆ. ಎಲ್ಲರಿಗೂ ಈ ದಿನ ಶುಭವಾಗಲಿ. ಧನ್ಯವಾದಗಳು.